Hello everyone. In today's topic, hello everyone. You are the future CAs, CS or CMA and everything in maybe. So welcome to my YouTube channel Abhi Classes. I am C Abhijith Acharya welcoming you for today's class. In this class, we are going to discuss about the ICAI MCQ that has been drafted fantastically by our Institute of the Chartered Accountants of India. This class is not only applicable for chartered accountant students. This can be seen by actually CA students also, CMA students also, because the concept is very similar. So in this video, I am also discussing how to read a MCQ question in an examination and how to solve an examinations. So without wasting further time, we are going to start today's topic, that is ICAI MCQ number first question, that is आपके सामने first question. Okay. First we'll understand how to read a MCQ question. First we have to read what is the requirement. In this, what is the requirement? What would be his business income tax chargeable to tax in India, assuming he has no other business income, he has no other business. So now we will go to start reading that question. Assessment year 23-24, Mr. Hari, a resident Indian, he is a resident, earns an income of 10 lakhs from sale of rubber. Okay, very important, rubber. Latex man obtained and rubber plants grown by him in India, that is very important. 15 lakh sale of rubber grown in Malaysia, that is outside India. Okay, what would be his business income chargeable to tax? If he is a resident of India, then his global income is taxable, assuming he is a resident and ordinary resident. So he would be taxable to the entire income. So if ಅವನು ಅಗ್ರಿಕಲ್ಚರ್ ಇನ್ಕಮ್ ಸ್ಟಾರ್ಟ್ ಮಾಡೋದಾದ್ರೆ, ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ, ಇಂಡಿಯಾದ ಅಗ್ರಿಕಲ್ಚರ್ ರಬ್ಬರ್ ಪ್ಲಾಂಟೇಶನ್ ಮಾಡಿದ್ರೆ, ಅದೊಂದು ಇಂಟಿಗ್ರೇಷನ್, ಪಾರ್ಷಿಯಲ್ ಇಂಟಿಗ್ರೇಷನ್ ಅಂತ ರೂಲ್ ಉಂಟು ಅಂಡರ್ ಸೆಕ್ಷನ್ 10 ಅಲ್ಲಿ. ಅದೇನು ಹೇಳ್ತದೆ ಅಂತ ಹೇಳಿದ್ರೆ, ಅಗ್ರಿಕಲ್ಚರ್ ಇನ್ಕಮ್ ಎನ್ನೋದು 35%, ಆಯ್ತಾ. ಬಿಸ್ನೆಸ್ ಇನ್ಕಮ್ ಎನ್ನುವಂಥದ್ದು 65%. ಕರೆಕ್ಟಾ? ಇನ್ ದಿಸ್ ಕ್ವಶನ್ ಇಂಡಿಯಾದ ಇನ್ಕಮ್ ಎಷ್ಟು? 10 ಲ್ಯಾಕ್, ಹೌದಾ? ಅದರಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಎಷ್ಟು? 3,50,000, ಆಯ್ತಾ. ಉಳಿದದ್ದು 6,50,000 ಎನ್ನುವಂಥದ್ದು ಬಿಸ್ನೆಸ್ ಇನ್ಕಮ್. ಸೊ ಇಟ್ ಈಸ್ ಒನ್ ಬಿಸ್ನೆಸ್ ಇನ್ಕಮ್. ಅನದರ್ ಬಿಸ್ನೆಸ್ ಇನ್ಕಮ್ ಹಿ ಹ್ಯಾಸ್ ಗ್ರೋನ್ ಇನ್ ಮಲೇಷಿಯಾ. ಓಕೆ, ಮಲೇಷಿಯಾ ಏನಿದ್ರು ಅವನಿಗೆ ಪಾರ್ಷಿಯಲ್ ಇಂಟಿಗ್ರೇಷನ್ ರೂಲ್ ಅಪ್ಲೈ ಆಗಲ್ಲ. ಯಾಕಂದರೆ ಪಾರ್ಷಿಯಲ್ ಇಂಟಿಗ್ರೇಷನ್ ರೂಲ್ ಅಪ್ಲೈ ಆಗೋದು ಯಾರಿಗೆಲ್ಲ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ನೀವು ಗ್ರೋ ಮಾಡೋದಾದ್ರೆ ಮಾತ್ರ, ಇಂಡಿಯಾದಲ್ಲಿ ಒಂದು ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ ಮಾತ್ರ. ಸೊ ಎಂಟೈರ್ 15 lakh ಈಸ್ ಟ್ಯಾಕ್ಸೇಬಲ್. ಎಂಟೈರ್ 15 lakh, ಎಸ್, ಎಂಟೈರ್ ಒಂದು ವಿಷಯ, 10 lakh 6,50,000 ಆ್ಯಂಡ್ ಎಂಟೈರ್ ಇದು ಆ್ಯಕ್ಚುಲಿ 3,50,000 ಎನ್ನುವಂಥದ್ದು ಬಿಸ್ನೆಸ್ ಇನ್ಕಮ್. ಓಕೆ, 3,50,000 ಎನ್ನುವಂಥದ್ದು ಬಿಸ್ನೆಸ್ ಇನ್ಕಮ್. ಇದರಲ್ಲಿ 65 ಇಲ್ಲಿ ಬಿಸ್ನೆಸ್ ಇನ್ಕಮ್ ಎನ್ನುವುದು 35. ಓಕೆ, ಲಾರ್ಜ್ ಪರ್ಸೆಂಟೇಜ್ ಎನ್ನುವಂಥದ್ದು ಯಾವತ್ತು ಅಗ್ರಿಕಲ್ಚರ್ ಇನ್ಕಮ್, ಲೋ ಪರ್ಸೆಂಟೇಜ್ ಎನ್ನುವಂಥದ್ದು ಯಾವತ್ತು ಬಿಸ್ನೆಸ್ ಇನ್ಕಮ್. ಇದರಲ್ಲಿ 6,50,000 ಎನ್ನುವಂಥದ್ದು ಒಂದು ನಿಮಿಷ, ಬಿಸ್ನೆಸ್ ಇನ್ಕಮ್ ವಿಲ್ ಬಿ 3,50,000. Agriculture income will be 6,50,000 in this out of 10 lakh. ಮತ್ತೊಂದು ಅಗ್ರಿಕಲ್ಚರ್ ಇನ್ಕಮ್ ಉಂಟಲ್ಲ, ಒಂದು 15 lakh, ಅದು ಬಿಸ್ನೆಸ್ ಇನ್ಕಮ್ ಅಂತಾನೆ ಕನ್ಸಿಡರ್ ಆಗ್ತದೆ. ಸೊ ಆನ್ಸರ್ 3,50,000 ಪ್ಲಸ್ 15 lakh ವಿಲ್ ಕಮ್ ಅಂಡ್ 18,50,000 ಅಂತ. ಸೊ ದಿಸ್ ಇಸ್ ದ ಆನ್ಸರ್. ಸೆಕೆಂಡ್ ಕ್ವಶನ್ ಅರ್ಥ ಆಯ್ತಲ್ಲ? ಸೆಕೆಂಡ್ ಕ್ವಶನ್, ವಾಟ್ ಇಸ್ ದ ರಿಕ್ವೈರ್ಮೆಂಟ್? ವಿಲ್ ಸಿ ವಾಟ್ ಇಸ್ ದ ರಿಕ್ವೈರ್ಮೆಂಟ್. ವಾಟ್ ಈಸ್ ದ ಅಗ್ರಿಕಲ್ಚರ್ ಇನ್ಕಮ್ ಎಕ್ಸೆಂಟ್ ಫ್ರಮ್ ಇನ್ಕಮ್ ಟ್ಯಾಕ್ಸ್? ಅಗ್ರಿಕಲ್ಚರ್ ಇನ್ಕಮ್ ಯಾವ್ದು ಎಕ್ಸೆಂಪ್ಟು ಅಂತ ಕೇಳ್ತಾರೆ. ನಾವು ಕ್ವಶನ್ ಓದ್ವಾ. ಮಿಸ್ಟರ್ ಸೌಮ್ಯ ಹ್ಯಾಸ್ 3 farm buildings situated in the immediate vicinity of a rural agriculture land. In the previous year 22-23, he earned 3 lakh from letting out her farm building. 1. For storage of food grains. ಫಸ್ಟ್ ಇದ್ದು ಫುಡ್ ಗ್ರೇನ್ ಸ್ಟೋರೇಜ್ ಮಾಡಲಿಕ್ಕೆ ಬಳಸ್ಕೊಳ್ತಿದ್ದಾಳೆ. ಆ್ಯಂಡ್ 10 lakh ಫ್ರಮ್ ಲೆಟ್ಟಿಂಗ್ ಔಟ್ ಆಫ್ ಫಾರ್ಮ್ ಬಿಲ್ಡಿಂಗ್ ಆ್ಯಂಡ್ ಡೈರಿ ಪ್ರಾಡಕ್ಟ್. ಫುಡ್ ಗ್ರೇನ್ ಎನ್ನುವಂಥದ್ದು ಅಗ್ರಿಕಲ್ಚರ್ ಕ್ಯಾಟಗರಿಯಲ್ಲಿ ಬರ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟ ರೆಂಟ್ ರಿಸೀವ್ ಉಂಟಲ್ಲ, ಇಟ್ ಈಸ್ ಕನ್ಸಿಡರ್ ಆಸ್ ಅಗ್ರಿಕಲ್ಚರ್ ಇನ್ಕಮ್. ಓಕೆ, ನೆಕ್ಸ್ಟ್ ಡೈರಿ ಪ್ರಾಡಕ್ಟ್ಸ್ ಈಸ್ ನಾಟ್ ಡಿಫೈನ್ಡ್ ಬೈ ಅವರ್ ಇನ್ಕಮ್ ಟ್ಯಾಕ್ಸ್ ಲಾ, ಸೊ ವಿಲ್ ಅಸ್ಯೂಮ್ ದಟ್ ಇಟ್ ಇಸ್ ಅ ಫುಲ್ಲಿ ಬಿಸ್ನೆಸ್ ಇನ್ಕಮ್. ಇಟ್ ಈಸ್ ನಾಟ್ ಆನ್ ಅಗ್ರಿಕಲ್ಚರ್ ಇನ್ಕಮ್. ಓಕೆ, 15 lakh from the third building for purpose of Sumant, whose food grain has been stored in farm building 1. This is a confusing sentence.
ಅವ್ರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸುಮಂತಿದ್ದು ಫುಡ್ ಗ್ರೇನ್ಸ್ ಸ್ಟೋರೇಜ್ ಅಲ್ಲಿ ಫಸ್ಟ್ ಬಿಲ್ಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಸುಮಂತಿಗೆ ಸ್ಟೇ ಮಾಡ್ಲಿಕ್ಕೋಸ್ಕರ ಫಾರ್ಮ್ 3 ಬಿಲ್ಡಿಂಗ್ 3 ಉಂಟಲ್ಲ, ಅದನ್ನು ಸಹ ಅವನಿಗೆ ರೆಂಟಿಗೋಸ್ಕರ ಮಾಡಿದ್ದಾಳೆ ಯಾರು, ಸೌಮ್ಯ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೌಮ್ಯಂದೇ ಫುಡ್ ಗ್ರೇನ್ಸ್ ಬೆಳಿತಿದ್ರೆ, ಸೌಮ್ಯಂದು ಯಾರಾದ್ರೂ ಫಾರ್ಮರ್ಸ್ ಇರ್ತಾರಲ್ಲ, ಅವರಿಗೆ ಏನಾದ್ರು ರೆಂಟಿಗೆ ಆ ಬಿಲ್ಡಿಂಗ್ 3 ಏನಾದ್ರು ಕೊಟ್ರೆ ಆಗ ಮಾತ್ರ ಆ ರೆಂಟ್ ಈಸ್ ಎಕ್ಸೆಂಪ್ಟ್. ಯಾರದ್ದು ಫುಡ್ ಗ್ರೇನ್ಸ್ ಬೆಳಿತಿದ್ರು ಆ ಫುಡ್ ಗ್ರೇನ್ಸ್ಗೆ ಸಂಬಂಧಪಟ್ಟದ್ದು ಸ್ಟೋರೇಜ್ ಮಾಡಲಿಕ್ಕೆ ಎಕ್ಸೆಂಪ್ಟ್. ಆದ್ರೆ ಸುಮಂತ್ ಆ ಓನರ್ ಇರ್ತಾನ, ಫುಡ್ ಗ್ರೇನ್ಸ್ ಓನರ್, ಅವನಿಗೆ ಏನಾದ್ರು ಕೊಟ್ರೆ, ರೆಂಟಿಗೆ ಏನಾದ್ರು ಕೊಟ್ರೆ, ದಟ್ ಈಸ್ ನಾಟ್ ಎಕ್ಸೆಂಪ್ಟ್. Okay, that is fully taxable. That is considered as a business income. So ultimately, what will be our answer? What is the answer? 3 lakh will be only the agriculture income that is exempt from tax. So answer is B. Understood? Second question ಆಯ್ತು. Third question. ಯಾಕೆ ನಾವು ಫಾಸ್ಟ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಎಕ್ಸಾಮ್ ಅಲ್ಲಿ ಇರುವಂತದ್ದು ನಿಮಗೆ 180 minutes, 100 questions ನೀವು have to attempt. ಅಂದ್ರೆ ಅದ್ರ ಮೀನಿಂಗ್ ಒಂದು ಕ್ವಶನಿಗೆ 1.8 minutes ಮಾತ್ರ ಇರುವಂಥದ್ದು. MCQ 1 ಕ್ವಶನಿಗೆ ಬಂದರೆ ವಿ ಹ್ಯಾವ್ ಟು ಕಂಪ್ಲೀಟ್ ವಿದಿನ್ 1.8 minutes. ಅಂಡರ್ಸ್ಟೂಡ್ ರೈಟ್? ಸೊ ಹಾಗಾಗಿ ನಾವು ಫಾಸ್ಟ್ ಹೋಗ್ತಿದ್ದೆ. ಫಸ್ಟ್, ವಾಟ್ಸ್ ದ ರಿಕ್ವೈರ್ಮೆಂಟ್? ವಿಚ್ ಆಫ್ ದ ಮೆಂಬರ್ಸ್ ಆಫ್ ದ HUF ಆರ್ ಎಲಿಜಿಬಲ್ ಫಾರ್ ಕೋಪಾರ್ಸನರಿ ರೈಟ್ ಅಂತ. ಕೋಪಾರ್ಸನರಿ ರೈಟ್ ಅಂದರೆ ಏನು ಅಂತ ಹೇಳಿದರೆ, ನಾನೊಂದು ಎಕ್ಸಾಂಪಲ್ ತಗೊಳ್ತೇನೆ. ರಾಮ್ ಅಂತ ಒಬ್ಬ ಇರ್ತಾನೆ, ಅವನಿಗೆ 2 ಮಕ್ಕಳು, ಆಯಿತಾ? ಸನ್, ಡಾಟರ್. ಅವಳದು ಸ್ಪೌಸ್, ಅವನದು ಹೆಂಡತಿ. ನೆಕ್ಸ್ಟ್ ಇವನಿಗೆ 2 ಮಕ್ಕಳು, ಸೇಮ್, ಡಾಟರ್ ಸನ್, ಇವಳಿಗೆ ಸಹ ಸೇಮ್, ಡಾಟರ್ ಸನ್. ಓಕೆ, ಕೋಪರ್ಸನರಿ ರೈಟ್ ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ, ರಾಮಿಗೆ ಸಿಗ್ತದೆ, ಸನ್ನಿಗೆ ಸಿಗ್ತದೆ, ಡಾಟರಿಗೂ ಸಿಗ್ತದೆ, ಇವರಿಗೆ ಸಿಗುವುದಿಲ್ಲ. ಓಕೆ, ಇವರಿಬ್ಬರಿಗಂತೂ ಸಿಗುವುದಿಲ್ಲ, ಯಾಕಂದ್ರೆ ಡಾಟರ್ ಮಕ್ಕಳು. ಇವನಿಗೆ ಸಿಗ್ತದೆ, ಇವಳಿಗೂ ಸಿಗ್ತದೆ. ಯಾರು ಹೊರಗಡೆಯಿಂದ ಬಂದಿರ್ತಾರೋ ಅವರಿಗೆ ಸಿಗುದಿಲ್ಲ. ಫ್ಯಾಮಿಲಿ ಟ್ರೀ ಅಂತ ಇರ್ತದಲ್ಲ, ವಂಶವೃಕ್ಷ ಅಂತ ಕನ್ನಡದಲ್ಲಿ ಹೇಳ್ತೇವೆ, ಅದರಲ್ಲಿ ಯಾರೆಲ್ಲ ಕನ್ಸಿಡರ್ ಆಗ್ತಾರೋ ಅವರಿಗೆ ಮಾತ್ರ ಕೋಪಾರ್ಸನರಿ ರೈಟ್ ಅಂತ ಹೇಳ್ತೇವೆ. ವಂಶ ಯಾರಿಗೆ ಸಿಗ್ತದೆ ಅವರಿಗೆ ಮಾತ್ರ, ಯಾರಿಗೆ ಎಲಿಜಿಬಿಲಿಟಿ ಉಂಟು ಅವರಿಗೆ ಮಾತ್ರ ಹೇಳುವಂಥದ್ದು. ಅದರ್ ವರ್ಡ್ಸ್ ಲೀಗಲ್ ರೈಟ್ಸ್ ಅಂತ ಹೇಳ್ತೇವೆ ಅಂತ. ಈ ಕ್ವಶನ್ ನೋಡುವ. ಗುಪ್ತಾ HUF ಮಹಾರಾಷ್ಟ್ರ ಕಂಪರೈಸ್ ಆಫ್ ಹರ್ಷ ಗುಪ್ತಾ, ಹಿಸ್ ವೈಫ್ ನಿಧಿ ಗುಪ್ತಾ, ಅವರಿಗೆ ಸಿಗುದಿಲ್ಲ ಅಂತ ಆಯ್ತು, ಕರೆಕ್ಟಾ? ಹಿಸ್ ಸನ್ ದೀಪಕ್ ಗುಪ್ತಾ, ಅವನಿಗೆ ಸಿಗ್ತದೆ, ಹರ್ಷ ಗುಪ್ತನಿಗೆ ಸಿಗ್ತದೆ ಅಂತ ಆಯ್ತು. ಡಾಟರ್ ಇನ್ ಲಾ, ಸೊಸೆಗೆ ಸಿಗುದಿಲ್ಲ ಅಂತ ಆಯ್ತು. ಹಿಸ್ ಡಾಟರ್ ಮಿಸ್ ಪ್ರೀತಿ ಗುಪ್ತಾ ಸಿಗ್ತದೆ. ಅನ್ಮ್ಯಾರಿಡ್ ಬ್ರದರ್, ಮ್ಯಾರಿಡ್ ಆಗ್ಲಿ ಅನ್ಮ್ಯಾರಿಡ್ ಆಗ್ಲಿ ಬ್ರದರ್ ಅಲ್ಲ, ಸಿಗ್ತದೆ, ಯಾಕಂದ್ರೆ ಕೋಪರ್ಸನ್ ರೈಟ್, ಒಂದೇ ತಂದೆಯ ಮಕ್ಕಳು, ಕರೆಕ್ಟಾ? ಅವನಿಗೆ ಸಿಗ್ತದೆ, 4 ಜನಕ್ಕೆ ಸಿಗ್ತದೆ ಅಂತ ಆಯ್ತು. ಯಾಕಂದ್ರೆ ಯಾರೆಲ್ಲ ಹರ್ಷ ಗುಪ್ತಾ, ಒಂದು ಇಲ್ಲುಂಟು ಆನ್ಸರ್, ಹರ್ಷ ಗುಪ್ತಾ, ನಿಧಿ ಗುಪ್ತಾ, ಇದು ದೀಪಕ್ ಗುಪ್ತಾ, ಗೌತಮ್ ಗುಪ್ತಾ. ಆನ್ಸರ್ ಸಿ ಇಸ್ ಯುವರ್ ಆನ್ಸರ್. ಓಕೆ, ಇಲ್ಲಿ ತನಕ ICAI ಎಂತ ಮಾಡಿದೆ ಗೊತ್ತಾ? ವೆರಿ ಸೀಕ್ವೆನ್ಸ್ ಅಲ್ಲಿ ಚಾಪ್ಟರ್ ವೈಸ್ ನಿಮಗೆ MCQ ಕೊಟ್ಟಿದೆ. ಸೊ ಇಟ್ ಈಸ್ ಅ ಬೆಸ್ಟ್ ಟೂಲ್ ಫಾರ್ ಯುವರ್ ರಿವೈಸಿಂಗ್ ಆಲ್ಸೋ. ಇಫ್ ಯು ಕವರ್ ದಿಸ್ MCQ ಪ್ಯಾಟರ್ನ್, ದೆನ್ ಯು ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಲ್ಸೋ. ಓಕೆ, ನೌ ಗೆಸ್, ಇಲ್ಲಿ ತನಕ ನಿಮಗೆ ಎಕ್ಸಾಮ್ ಚಾಪ್ಟರ್ ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ನಾವು ರೆಸಿಡೆನ್ಷಿಯಲ್ ಸ್ಟ್ಯಾಟಸ್ಗೆ ಬರುವ. ವೆರಿ ಇಂಪಾರ್ಟೆಂಟ್. ಮಿಸ್ಟರ್ ಸ್ಕ್ವೇರ್ ಆನ್ ಇಂಡಿಯನ್ ಸಿಟಿಸನ್ ಅಂತ, ಅದು ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಸಿಟಿಸನ್ ಅಂತ ಇದ್ರೆ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ರಿಕ್ವೈರ್ಮೆಂಟ್? ವಿಲ್ ಫಸ್ಟ್ ಸಿ ವಾಟ್ ಶಾಲ್ ಬಿ ಹಿಸ್ residence status for 22-23 if his total income is 10 lakh ಅಂತ ಹೇಳ್ತಾರೆ. ಕ್ವಶನ್ ನೋಡ್ಬೇಕು. ಇಂಡಿಯನ್ ರೆಸಿಡೆಂಟ್ ಕರೆಂಟ್ಲಿ ರಿಸೈಡ್ ಇನ್ ದುಬೈ. ಈ ಕೇಮ್ ಟು ಇನ್ ಇಂಡಿಯಾ ವಿಸಿಟ್ ಪರ್ಪಸ್ಗೆ ಬಂದ. ಸ್ಟೇ 135 ಡೇಸ್ಗೆ ಮಾತ್ರ ಬಂದ. ಈಸ್ ನಾಟ್ ಲಯಬಲ್ ಟು ಪೇ ಎನಿ ಇನ್ಕಮ್ ಟ್ಯಾಕ್ಸ್ ಇನ್ ದುಬೈ ಫಾಲೋಯಿಂಗ್ ನಂಬರ್ ಆಫ್ ಡೇಸ್ ಸ್ಟೇಡ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಪ್ರಿಸೈಡಿಂಗ್ ಪ್ರೀವಿಯಸ್ ಇಯರ್. ಅವ್ರ ಇನ್ಕಮ್ ಟ್ಯಾಕ್ಸ್ ಏನು ಹೇಳ್ತಾರೆ, ರೂಲ್ ಸೆಕ್ಷನ್ ನಂಬರ್ 6 ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಕ್ಯಾಟಗರಿ ಇರ್ತದೆ, ಒಂದು ಆಕ್ಚುಲಿ 2 ಬೇಸಿಕ್ ಕಂಡೀಷನ್ಸ್ ಉಂಟು. ಅದರಲ್ಲಿ ಫಸ್ಟ್ ಕಂಡೀಷನ್ 182 ಡೇಸ್ ಆರ್ ಮೋರ್ ಇನ್ ಪ್ರೀವಿಯಸ್ ಇಯರ್ 22-23. ಸೆಕೆಂಡ್ ಕಂಡೀಷನ್ ಹೇಳ್ತಾ ಇರ್ತದೆ ಆರ್ ಅಂತ ಉಂಟಲ್ಲಿ 60 ಡೇಸ್ ಇನ್ ಪ್ರೀವಿಯಸ್ ಇಯರ್ 22-23 ಆ್ಯಂಡ್ 365 ಡೇಸ್ ಇನ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ 22-23 ಬಿಟ್ಟು 21-22 ಇಂದ ಹಿಂದೆ 365 ಡೇಸ್ ಔಟ್ ಆಫ್ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಲ್ಲಿ ಕನ್ಸಿಡರ್ ಆಗಿದ್ದೆ, ಅವನಿಗೆ ರೆಸಿಡೆಂಟ್ ಅಂತ ಹೇಳ್ತೇವೆ. ಆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಉಂಟಲ್ಲ, ಅದು ಫಾಲೋವಿಂಗ್ ಕ್ಯಾಟಗರಿಗೆ ಅಪ್ಲೈ ಆಗೋಲ್ಲ. ಅದರಲ್ಲಿ ಫಾಲೋವಿಂಗ್ 3 ಕ್ಯಾಟಗರೀಸ್ಗೆ ಅಪ್ಲೈ ಆಗೋದಿಲ್ಲ. ಅದರಲ್ಲಿ ಒಂದು ಉಂಟು, ಇಫ್ ಯು ಆರ್ ಅ ಇಂಡಿಯನ್ ಸಿಟಿಸನ್ ಆರ್ ಇಂಡಿಯನ್ ಆಫ್ ಪರ್ಸನ್ ಒರಿಜಿನ್ who came to India for visiting purpose, whose income other than foreign income is up to rupees 15 lakh, then second basic condition will not be applicable. This case is applicable for that category.
Indian citizen whose income other than foreign income is up to 15 lakh, because in this case I say income other than foreign sources of income is 10 lakh. So in that case, second basic condition will not be applicable. Only first condition, that is 182 days, we have to check. So he has stayed only for 135 days, so he will be blindly considered as non-resident. Simple, right? If you are thorough with the concept specified as per our income tax act, then you will be in a better position to understand. Okay, right? Then we will move further. Fifth question. What is the requirement? If Ashish is a resident and but not ordinary resident, R and NOR, what will be the total tax of India? ಫಸ್ಟಿಗೆ ನಾವು ರೂಲನ್ನು ಎಂತ ಅರ್ಥ ಮಾಡ್ಕೊಳ್ಳುವ. ಆರ್ ಆ್ಯಂಡ್ ಎನ್ ಓರ್ ಆಗಿದ್ರೆ ವಿಚ್ ಆ್ಯಂಡ್ ಆರ್ ದ ಇನ್ಕಮ್ ಚಾರ್ಜಬಲ್ ಟು ಟ್ಯಾಕ್ಸ್. ಒನ್ ಇಸ್ income accrued in India, income received in India. Third, income accrued or received in India from a business conducted outside India but controlled in India ಅಂತ. Only these categories of income are taxable in India for R and NOR. For foreign income, it will not be charged in India as a foreign income tax purpose. Now discuss. Ashish earns the following income. UK Development Board. ಅದನ್ನು ಹೆಸರು ನೋಡುವಾಗನೇ ಅದು ಫಾರಿನ್ ಇನ್ಕಮ್ ಅಂತ ಅರ್ಥ ಆಗ್ತದೆ. ಬಟ್ 1/4 ಹ್ಯಾಸ್ ಬಿನ್ ರಿಸೀವ್ಡ್ ಇನ್ ಇಂಡಿಯಾ. ನಾವು ಆಗನೇ ಹೇಳಿದ್ದೇವೆ ರಿಸೀವ್ಡ್ ಇಂಡಿಯಾ ಕಾನ್ಸೆಪ್ಟ್ ಅಪ್ಲೈ ಆಗ್ತದೆ ಆರ್ ಆ್ಯಂಡ್ ಎನ್ ಓವರ್. 1/4 ಅಂತ ಹೇಳಿದ್ರೆ 1 lakh rupees ವಿಲ್ ಬಿ ಟ್ಯಾಕ್ಸ್. ಆಯ್ತಾ? ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಲೊಕೇಟೆಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಬಿಲ್ಡಿಂಗ್ ಲೊಕೇಟೆಡ್ ಇನ್ ಇಂಡಿಯಾ. ದಿಸ್ ಇಸ್ ಎಕ್ರೂ ಕಾನ್ಸೆಪ್ಟ್, ಕರೆಕ್ಟಾ? ಕ್ಯಾಪಿಟಲ್ ಗೇನ್ ಎಲ್ಲೇ ರಿಸೀವ್ ಆಗಲಿ, ಆದರೆ ಎಕ್ರೂ ಇಂಡಿಯಾದಲ್ಲಿ ಬಿಲ್ಡಿಂಗ್ ಅಂತ ಹೇಳಿದ್ರೆ ದಟ್ ಇಸ್ ಎಕ್ರೂ ಕಾನ್ಸೆಪ್ಟ್ ವಿಲ್ ಅಪ್ಲೈ ಅಂಡ್ ಹೆನ್ಸ್ ಇಟ್ ವಿಲ್ ಬಿ ಟ್ಯಾಕ್ಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಆಶಿಶ್. ಸೊ 6 lakh plus 7 lakh will come around 7 lakh will be chargeable to tax. Okay, 7 lakh is your answer. Fifth question. Within 1.8 minutes ಅಲ್ಲಿ ಕವರ್ ಆಯಿತು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸಿಕ್ಸ್ತ್ ಒನ್. ಮಿಸ್ಟರ್ ರಾಜ್, ವಾಟ್ ಇಸ್ ದ ರಿಕ್ವೈರ್ಮೆಂಟ್? ಇದು ವೆರಿ ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಳಿ ಅಂತ. ಯಾಕಂದ್ರೆ ನನ್ನ ಪ್ರಕಾರ ಇದು ವೆರಿ ಇಂಪಾರ್ಟೆಂಟ್ ಅಂತ ಕೆಟಗರಿಯಲ್ಲಿ ಬರ್ತದೆ. ಆಯ್ತಾ? ಎಂತ ಕೇಳಿದ್ದಾರೆ, ವಾಟ್ ಈಸ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಮಿಸ್ಟರ್ ರಾಜೇಶ್ ಆ್ಯಂಡ್ ಸೌಮ್ಯ ಅಂತ. ಎಂತ ಅಂತ ಕ್ವಶನ್ ನೋಡುವ. ಮಿಸ್ಟರ್ ರಾಜೇಶ್ ಏಜ್ 53 years, ಇಸ್ ವೈಫ್ ಸೌಮ್ಯ 50 years, ಆರ್ ಸಿಟಿಸನ್ಸ್ ಆಫ್ ಕಂಟ್ರಿ ಎಕ್ಸ್. ಯಾವುದೋ ಕಂಟ್ರಿಯಲ್ಲಿ ಸಿಟಿಸನ್. ದೇ ಆರ್ ಲಿವಿಂಗ್ ಇನ್ ಕಂಟ್ರಿ ಎಕ್ಸ್ ಸಿನ್ಸ್ ಬರ್ತ್. ಹುಟ್ಟಿದಾಗಿಂದ ಅಲ್ಲೇ ಇದೆ. ದೇ ಆರ್ ನಾಟ್ ಲಯಬಲ್ ಟು ಟ್ಯಾಕ್ಸ್ ಇನ್ ಕಂಟ್ರಿ ಎಕ್ಸ್. ಬೋತ್ ಆಫ್ ದೆಮ್ ಆರ್ ಕೀನ್ ಇಂಟ್ರೆಸ್ಟ್ ಇನ್ ಇಂಡಿಯನ್ ಕಲ್ಚರ್. ಮಿಸ್ಟರ್ ರಾಜೇಶ್ ಪೇರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಸನ್ ಅಂದರೆ ರಾಜೇಶ್ ಏನಾಗ್ತದೆ ಅಂತ ಹೇಳಿದ್ರೆ ಅವನು ಇಂಡಿಯನ್ ಒರಿಜಿನ್ ಅಲ್ಲ ಅಂತ ಕನ್ಸಿಡರ್ ಆಯಿತು. ಮಿಸ್ ಸೌಮ್ಯ ವಿಸಿಟ್ ಇಂಡಿಯಾ ಅಲಾಂಗ್ ವಿತ್ ಹರ್ ಹಸ್ಬೆಂಡ್ 4 months. ಇಬ್ಬರು 4 months ಅಂತ ಹೇಳಿದ್ರೆ 30 into 4 ರಫ್ಲಿ 120 days ಇನ್ ಅ ಪ್ರೀವಿಯಸ್ ಇಯರ್. ಆ್ಯಂಡ್ ಎವ್ರಿ ಇಯರ್ 120 daysಗೆ ಇಂಡಿಯಾಕ್ಕೋಸ್ಕರ ಬರ್ತಿದ್ರು ಟು ಬಿ ವಿತ್ ಹರ್ ಪೇರೆಂಟ್ಸ್ ಹೂ ಆರ್ ಬಾರ್ನ್ ಇನ್ ಇಂಡಿಯಾ. ಅದರ ಮೀನಿಂಗ್ ಸೌಮ್ಯ ಅನ್ನೋದು ಇಂಡಿಯನ್ ಒರಿಜಿನ್ ಅಂತ ಆಯಿತು. ಸೌಮ್ಯ ಇಂಡಿಯನ್ ಒರಿಜಿನ್, ರಾಜೇಶ್ ಇಂಡಿಯನ್ ಒರಿಜಿನ್ ಅಲ್ಲ. ಓಕೆ. ಡ್ಯೂರಿಂಗ್ ದೇರ್ ಸ್ಟೇ ಇನ್ ಇಂಡಿಯಾ ಆರ್ಗನೈಸ್ಡ್ ಕಲ್ಚರ್ ದೆಮ್ ಇನ್ಕಮ್ ಫ್ರಮ್ ದೇರ್ ಇಸ್ 18 lakh. ರಾಜೇಶ್ ಇದು 18 lakh, 15 lakh. ಇಬ್ಬರದ್ದು 15 lakh ಕ್ರಾಸ್ ಆಯಿತು. ಈಗ ರೆಸಿಡೆಂಟ್ ಸ್ಟೇಟಸ್ ಕಾನ್ಸೆಪ್ಟ್ ಬಗ್ಗೆ ಬರುವ. ಫಸ್ಟ್ ರಾಜೇಶ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡುವ. ಅವನು ಇಂಡಿಯನ್ ಒರಿಜಿನೂ ಅಲ್ಲ, ಇಂಡಿಯನ್ ಸಿಟಿಸನ್ನೂ ಅಲ್ಲ. ಹಾಗಾಗಿ ಓನ್ಲಿ ಒನ್ ಕಂಡೀಷನ್ ಶುಡ್ ಬಿ ಅಪ್ಲಿಕೇಬಲ್. 182 days or more, or second basic condition 60 days or more and 365 days or more. He has stayed 120 days in a previous year that has been given, and 4 preceding years we have to count 365 days or more. So he has stayed 120 days into 4, that comes around 480 days. So it is more than 365 days. So he has satisfied one of the basic conditions. So he will be considered as resident. In order to see the additional conditions, one is 2 out of 10 preceding to the previous year. Resident in a 2 out of 10 preceding year. So he will be considered as a resident. Obviously he will be staying here. He is going to satisfy one of the basic condition. So he has satisfied additional condition number 1. Second additional condition, 730 days out of 7 preceding previous year. That means he has stayed 120 days into 7, that comes around 840 days, that is more than 730 days. So he has satisfied both of the additional conditions even though he is not Indian origin. So he is considered to be resident and ordinary resident. Okay, I'll write here Rajesh resident and ordinary resident. Okay, next ಸೌಮ್ಯನ್ ಕತೆ ಎಂತು ಅಂತ ನೋಡುವ. ಸೌಮ್ಯನ್ ಕತೆ ಅಂತ ಹೇಳಿದ್ರೆ ಇಂಡಿಯನ್ ಒರಿಜಿನ್ ಆದವರಿಗೆ ಒಂದು ಕಂಡೀಷನ್ ಉಂಟು. 15 lakh ಜಾಸ್ತಿ ಇರದಿದ್ರೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಆಗುದಿಲ್ಲ. ಫಸ್ಟ್ ಕಂಡೀಷನ್ ಅಂದರೆ 182 days ಮಾತ್ರ ವಿ ಹ್ಯಾವ್ ಟು ಚೆಕ್.
15 ಲ್ಯಾಕ್ಗಿಂತ ಜಾಸ್ತಿ ಏನಾದರೂ ಇನ್ಕಮ್ ಅದರ್ ದ್ಯಾನ್ ಫಾರಿನ್ ಇನ್ಕಮ್ ಆಗಿದ್ರೆ 160 ಡೇಸ್ ಉಂಟಲ್ಲ ಅಲ್ಲಿ ಅದರದ್ದು ರಿಪ್ಲೇಸ್ಡ್ ಬೈ 120 ಡೇಸ್. He should stay in India for 120 days or more in the previous year, 365 days in preceding to the previous year out of 4 previous years preceding to the previous year. 120 days she has stayed because the information has been given. 120 into 4 will come in 480. So she has satisfied second basic condition. So she will be considered resident. For 15 lakh ಕಿಂತ ಜಾಸ್ತಿ ಇದ್ದವರಿಗೆ ಒಂದು ಬೇಸಿಕ್ ರೂಲ್ ಹೇಳ್ತದೆ, ಅವರು ದೇ ಆಲ್ವೇಸ್ ಬಿ ಕನ್ಸಿಡರ್ ಆಟ್ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತ. ಸೊ ಸೌಮ್ಯ ವಿಲ್ ಕಮ್ ಅರೌಂಡ್. ಸೌಮ್ಯ ಏನಾಗ್ತಾಳ ಅಂತ ಹೇಳಿದ್ರೆ ರೆಸಿಡೆಂಟ್ ಅಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ. ಆನ್ಸರ್ ಯಾವ್ದಪ್ಪ ಸರಿ? ಎಲ್ಲೋ ಇರ್ಬೇಕು, ಡಿ ಅಂತ ಅನಿಸ್ತದೆ. ರಾಜೇಶ್ ರೆಸಿಡೆಂಟ್ ಡಿ ಇಸ್ ದ ಆನ್ಸರ್. ವೆರಿ ಇಂಪಾರ್ಟೆಂಟ್ ರೈಟ್. 7th ಕ್ವಶನಿಗೆ ಬರುವ ಎಂತ ಫಸ್ಟ್ ಕ್ವಶನ್ ಎಂತ ಅಂತ ರೀಡ್ ಮಾಡುವ. Who among the following will be considered as non-resident? First, Bob, Italian answer, came on India for visit to explore Indian culture on 15th September to 15th December 2022. For past 4 years, he visited India 120 days each year ಅಂತ actually ಕೊಟ್ಟಿದ್ದಾರೆ. ಓಕೆ, ನಾನ್ ಸಿಟಿಸನ್, ನಾನ್ ಇಂಡಿಯನ್ ಒರಿಜಿನ್. ಸೊ ಅವರಿಗೆ ರೂಲ್ ಎಂತ ಆಗ್ತದೆ ಅಂತ ಹೇಳಿದರೆ ಎರಡರಲ್ಲಿ ಒಂದು ಕನ್ಸಿಡರ್ ಆಗ್ತದೆ. ಒಂದು 182 ಡೇಸ್ ಆರ್ 60 ಡೇಸ್ ಆ್ಯಂಡ್ 365 ಡೇಸ್. ಇವನು ಎಷ್ಟಕ್ಕೆ ಸ್ಟೇ ಮಾಡಿದ ಬಾಬ್ ಅಂತ ಹೇಳಿದರೆ 15th ಸೆಪ್ಟೆಂಬರಿಂದ. ಯು ಶುಡ್ ಕನ್ಸಿಡರ್ ಫಾರ್ ಆ್ಯಕ್ಚುಲಿ ಡೇಟ್ ಆಫ್ ಅರೈವಲ್ ಆ್ಯಂಡ್ ಡೇಟ್ ಆಫ್ ಡಿಪಾರ್ಚರ್ ಆಲ್ಸೋ. ಇನ್ ಸೆಪ್ಟೆಂಬರಲ್ಲಿ 15 ಡೇಸ್, ಅಕ್ಟೋಬರಲ್ಲಿ 31 ಡೇಸ್, ನವಂಬರಲ್ಲಿ 30 ಡೇಸ್, ಡಿಸೆಂಬರಲ್ಲಿ ಓನ್ಲಿ 25 ಡೇಸ್ ತನಕ ಇದ್ರು. ನಂಬರ್ ಆಫ್ ಡೇಸ್ ಕೌಂಟ್ ಮಾಡ್ತೇನೆ, ಒಂದು ನಿಮಿಷ. 15 ಪ್ಲಸ್ 31 plus 30 plus 25, that come around 191 days ಇಲ್ದ. ಸೊ ಮೋರ್ ದೆನ್ 60 ಡೇಸ್ ಆಯ್ತಾ. ಸೊ ಅವನೇನಾಗ್ತಾನೆ ಅಂತ ಹೇಳಿದರೆ ಯು ವಿಲ್ ಬಿ 109. 365 ಡೇಸ್ಗಿಂತ ಜಾಸ್ತಿ. 120 into 4 ಮಾಡಿದ್ರಾಗ 480 ಡೇಸ್ ಸ್ಟೇ ಆಯ್ತಾ. ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾ. ಸೊ ಹಿ ವಿಲ್ ಬಿ ಕಾಲ್ಡ್ ಆಸ್ ರೆಸಿಡೆಂಟ್. ನಾಟ್ ರೆಸಿಡೆಂಟ್ ಹತ್ರ ಕೇಳಿಲ್ಲ, ಸೊ ರೆಸಿಡೆಂಟ್ ಅಂತ ಕನ್ಸಿಡರ್ ಆಯ್ತಾ. ಸಮ್ರಾಟ್, both born in India, visits India 100 days to meet his grandparents who are born in India. ಇವನೇನಂತ ಆಯ್ತಾ ಈಗ ಇಂಡಿಯನ್ ಒರಿಜಿನ್ ಅಂತ ಕನ್ಸಿಡರ್ ಆಯಿತು. ಹಿಸ್ ಇಂಡಿಯನ್ ಇನ್ಕಮ್ ಇಸ್ 15 lakh 20,000 ಅಂತ ಆಯಿತು. 15 lakh 20,000 15 lakh, ಹಿಸ್ ಇಂಡಿಯನ್ ಇನ್ಕಮ್ ಇಸ್ 15 lakh 20,000. ಸೆಕೆಂಡ್ ಬೇಸಿಕ್ ಕಂಡೀಷನ್ ಉಂಟಲ್ಲ, ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಆಗುದಿಲ್ಲ ಯಾರಿಗೆಲ್ಲ ಅಂತ ಹೇಳಿದ್ರೆ ಇಂಡಿಯನ್ ಒರಿಜಿನ್ ಅವರು ಇಂಡಿಯನ್ ಸಿಟಿಸನ್ ಆಫ್ ಇಂಡಿಯಾ whose income is up to 15 lakh. Whose income is up to 15 lakh. ಅಂದ್ರೆ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಟೋಟಲ್ ಇನ್ಕಮ್ ಅದರ್ ದ್ಯಾನ್ ಫಾರಿನ್ ಇನ್ಕಮ್ ಈಸ್ ಅಪ್ ಟು 15 lakh ಅಂತ ಇದ್ರೆ ಸೆಕೆಂಡ್ ರೂಲ್ ಬೇಸಿಕ್ ಕಂಡೀಷನ್ ಆಗಲ್ಲ. 15 lakh ಜಾಸ್ತಿ ಏನಾದರೂ ಆದರೆ 120 ಡೇಸ್ ವಿ ಹ್ಯಾವ್ ಟು ಚೆಕ್. ಕರೆಕ್ಟಾ? ಇಲ್ಲಿ 15 lakh ಜಾಸ್ತಿ ಆಗಿದೆ, 120 ಡೇಸ್ ಸ್ಟೇ ಮಾಡಬೇಕು. ಯಾಕಂದ್ರೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ವಿ ಹ್ಯಾವ್ ಟು ಚೆಕ್. ಫಸ್ಟ್ ಕಂಡೀಷನ್ ಹೇಗೂ ಅಪ್ಲೈ ಆಗಲ್ಲ ಬಿಡಿ. 120 ಡೇಸ್ ವಿ ಹ್ಯಾವ್ ಟು ಸ್ಟೇ, ಹಿ ಹ್ಯಾಸ್ ಟು ಸ್ಟೇ, ಬಟ್ ಹಿ ಹ್ಯಾಸ್ ಸ್ಟೇಡ್ ಓನ್ಲಿ ಫಾರ್ 100 ಡೇಸ್. ಸೊ ಹಿ ವಿಲ್ ಬಿ ಕನ್ಸಿಡರ್ ಆಸ್ ನಾನ್ ರೆಸಿಡೆಂಟ್ ಆಯ್ತಾ. ಇವನೊಬ್ಬ ಕನ್ಸಿಡರ್ ಆದ. ನೋಡುವ ನೆಕ್ಸ್ಟ್ ಜೋಸೆಫ್ ಅಂತ ಕತೆ ನೋಡುವ. American scientist left India to his home country for fixed employment there. He stayed in India for study and research purpose first January 17 to 1st July 2022. ಅವನು ಇಂಡಿಯನ್ ಸಿಟಿಸನು ಅಲ್ಲ, ಇಂಡಿಯನ್ ಒರಿಜಿನೂ ಅಲ್ಲ, ಹಾಗಾಗಿ ಅದು ಕಾನ್ಸೆಪ್ಟ್ ಬರೋದಿಲ್ಲ ಆಯಿತಾ. ಅವ 22-23 ಎಷ್ಟು ಡೇಸ್ಗೆ ಇದ್ದ? ಅಪ್ ಟು ಜುಲೈ 2022 ತನಕ ಇದ್ದ. ಏಪ್ರಿಲಲ್ಲಿ 30 ಡೇಸ್, ಮೇಯಲ್ಲಿ 31 ಡೇಸ್, ಜೂನಲ್ಲಿ 30 ಡೇಸ್, ಜುಲೈಯಲ್ಲಿ 1 ದಿನ. ಎಷ್ಟಾಯಿತು? 32, 62, 92 ಡೇಸ್ ಸ್ಟೇ ಮಾಡಿದ. ಹೌದಾ? ಕರೆಕ್ಟ್ ಉಂಟಾ? 61, 62, 92 ಕರೆಕ್ಟ್, 92 ಡೇಸ್ ಸ್ಟೇ ಮಾಡಿದ್ದ ಆಯಿತಾ. ಸೆಕೆಂಡ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದ. ಯಾಕಂತ ಹೇಳಿದರೆ 60 ಡೇಸ್ಗಿಂತ ಜಾಸ್ತಿ ಇದ್ದ, 365 ಡೇಸ್ಗಿಂತ ಜಾಸ್ತಿ ಇದ್ದ. ಯಾಕಂದರೆ 17 ಇಂಥದ್ದಾನೆ ಇದ್ದಾನೆ. ಕರೆಕ್ಟಾ? ಮೋರ್ ದೆನ್ 365 ಅಬ್ವಿಯಸ್ಲಿ ಆಗ್ತದೆ. ಸೊ ಹಿ ವಿಲ್ ಬಿ ಕನ್ಸಿಡರ್ ಆಸ್ ಅ ರೆಸಿಡೆಂಟ್ ಅಂತ. ಇವನು ಸಹ ರೆಸಿಡೆಂಟ್ ಅಂತ ಕನ್ಸಿಡರ್. ಹಾಗೆ ನಾನ್ ರೆಸಿಡೆಂಟ್ ಯಾರು? ಸಾಮ್ರಾಟ್. ಆನ್ಸರ್ ಸಿಂಪಲ್. ಅರ್ಥ ಆಯ್ತಾ? ಸಿಂಪಲ್ ಅಲ್ವಾ? ನೆಕ್ಸ್ಟ್ 8th ಕ್ವಶನ್ ಏನಪ್ಪ ಕೇಳಿದ್ದಾರೆ ಅಂತ ಹೇಳಿದರೆ, ವಾಟ್ ಈಸ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಮಿಸ್ಟರ್ ಸುಶಾಂತ್ ಆ್ಯಂಡ್ ಇಸ್ ಟೋಟಲ್ ಇನ್ಕಮ್ ಚಾರ್ಜಬಲ್ ಇನ್ ಇಂಡಿಯಾ ಅಂತ ಕೇಳಿದೆ.
ಇದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಬರ್ಬೋದು. ಸುಶಾಂತ್ ಇಸ್ ಅ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್, ಕೇಳಿದ್ರಾ? ರಿಸೈಡಿಂಗ್ ಇನ್ ಇಂಡಿಯಾ, ಓಕೆ. ವಿಸಿಟೆಡ್ ಇನ್ ಇಂಡಿಯಾ ಅರೌಂಡ್ 120 days ಮಾತ್ರ ಸ್ಟೇ ಇದ್ದ 22-23 ಅಲ್ಲಿ. His period of stay in India during the 21-20, 2021, 19-20, 18-19 was 135, 115, 95, 125 days respectively. He earned the following income during the ಇಂಡಿಯನ್ ಒರಿಜಿನ್ ಆದರೆ ಒಂದು ಕಾನ್ಸೆಪ್ಟ್ ಉಂಟು, ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಆಗಲ್ಲ ಅಂತ. ಸೆಕೆಂಡ್ ಬೇಸಿಕ್ ಕಂಡೀಷನ್ ಯಾಕೆ ಅಪ್ಲೈ ಆಗಲ್ಲ ಅಂತ ಹೇಳಿದ್ರೆ, ಕೇಮ್ ಟು ಇನ್ ಇಂಡಿಯಾ ಹೂಸ್ ಇನ್ಕಮ್ ಅದರ್ ದ್ಯಾನ್ ಫಾರಿನ್ ಸೋರ್ಸ್ ಆಫ್ ಇನ್ಕಮ್, ಟೋಟಲ್ ಇನ್ಕಮ್ ಅದರ್ ದ್ಯಾನ್ ಫಾರಿನ್ ಸೋರ್ಸ್ ಆಫ್ ಇನ್ಕಮ್ ಈಸ್ ಅಪ್ ಟು ₹15 lakh ಇದ್ರೆ ಮಾತ್ರ ಆ ಟೋಟಲ್ ಇನ್ಕಮ್ ಕನ್ಸಿಡರ್ ಮಾಡಬೇಕಲ್ಲ. ಅದಕ್ಕೆ ನಾವು ಚೆಕ್ ಮಾಡಬೇಕು ಟೋಟಲ್ ಇನ್ಕಮ್ ಎಕ್ಸ್ಕ್ಲೂಡಿಂಗ್ ಫಾರಿನ್ ಸೋರ್ಸ್ ಆಫ್ ಇನ್ಕಮ್ ಅಂತ. ಈ ಕೆಳಗೆ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ ವಿ ಹ್ಯಾವ್ ಟು ಚೆಕ್ ದಟ್. ಇನ್ಕಮ್ ರಿಸೀವ್ಡ್ ಆ್ಯಂಡ್ ಡೀಮ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ, ಅದು ಈ ಟೋಟಲ್ ಇನ್ಕಮ್ ಅದರ್ ದ್ಯಾನ್ ಫಾರಿನ್ ಸೋರ್ಸ್ ಆಫ್ ಇನ್ಕಮ್ ಕನ್ಸಿಡರಿಗೆ ಬರ್ತದೆ. ಆ್ಯಂಡ್ ಇನ್ಕಮ್ ಎಕ್ರೂಡ್ ಅಂಡ್ ವಿಚ್ ಇಸ್ ಡೀಮ್ ಟು ಎಕ್ರೂಡ್ ಇನ್ ಇಂಡಿಯಾ, ಅದು ಸಹ ಕಾನ್ಸೆಪ್ಟ್ ಬರ್ತದೆ. ನೆಕ್ಸ್ಟ್ ಇನ್ಕಮ್ ಎಕ್ರೂಯಿಂಗ್ ಅರೈಸಿಂಗ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಬಿಸ್ನೆಸ್ ಕಂಟ್ರೋಲ್ಡ್ ಬೈ ಇಂಡಿಯಾ, ಅದು ಸಹ ಟೋಟಲ್ ಇನ್ಕಮ್ ಅದರ್ ದ್ಯಾನ್ ಫಾರಿನ್ ಸೋರ್ಸ್ ಆಫ್ ಇನ್ಕಮ್, ಇದನ್ನು ಸಹ ಕನ್ಸಿಡರ್ ಮಾಡಬೇಕು ಆ ಕ್ಯಾಟಗರಿಯನ್ನು ಚೆಕ್ ಮಾಡಲಿಕ್ಕೆ. ಇನ್ಕಮ್ ಎಕ್ರೂಡಿಂಗ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ಕಂಟ್ರೋಲ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ, ಇದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ, ಬಿಕಾಸ್ ಇಟ್ ಇಸ್ ಅಬ್ವಿಯಸ್ಲಿ ಇಸ್ ಫ್ಲಾಟ್ಲಿ ಕನ್ಸಿಡರ್ ಆಸ್ ಫಾರಿನ್ ಸೋರ್ಸ್ ಆಫ್ ಇನ್ಕಮ್. ಸೊ 15 lakh ಕನ್ಸಿಡರ್ ಮಾಡುವಾಗ ಇದಿಷ್ಟು ಕನ್ಸಿಡರ್ ಮಾಡಬೇಕು. ಎಷ್ಟು 2.5, 3.75 ಅಂತ ಹೇಳಿದರೆ ಎಷ್ಟು 6.25, 6.25 ಒಟ್ಟಿಗೆ 11.75 ಬರ್ತದೆ. ಕರೆಕ್ಟಾ? ಒಂದ್ಸಲ ಚೆಕ್ ಮಾಡ್ತೇನೆ. 250 ಪ್ಲಸ್ 375 ಪ್ಲಸ್ 550, ಎಸ್ ಕರೆಕ್ಟಾ? 11,75,000 ಅಂತ. ಅದು 15 lakh ಕೆಳಗೆ ಉಂಟು. ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಆಗುವುದಿಲ್ಲ. ಸೊ in order to satisfy for the residential status, he has to satisfy 182 days in a previous year. He has satisfied only for 129 days, so he will be considered as a non-resident. ಅವನು ನಾನ್ ರೆಸಿಡೆಂಟ್ ಅಂತ ಆಯ್ತು. ಈಗ ಟೋಟಲ್ ಇನ್ಕಮ್ ಎಷ್ಟಪ್ಪ ಅವನಿಗೆ ಚಾರ್ಜಬಲ್ ಟು ಟ್ಯಾಕ್ಸ್? ಇಫ್ ಈಸ್ NR, ದೆನ್ ವಿ ಹ್ಯಾವ್ ಟು ಎಂತ ಚೆಕ್ ಮಾಡಬೇಕು? ಓನ್ಲಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ, ಇನ್ಕಮ್ ಎಕ್ರೂಡ್ ಇನ್ ಇಂಡಿಯಾ ಅಷ್ಟೇ ಕಾನ್ಸೆಪ್ಟ್ ಚೆಕ್ ಮಾಡಿಕೆ. ಸೊ ಓನ್ಲಿ ಎಷ್ಟು 2,50,000 and 3,75,000 ವಿಲ್ ಬಿ ಕನ್ಸಿಡರ್ಡ್ ಫಾರ್ ಆಸ್ ಅ ಇನ್ಕಮ್ ಅಂತ ಹೇಳ್ಬೋದು. ಸೊ ಆನ್ಸರ್ ವಿಲ್ ಬಿ 6,25,000 ಅಂತ. ಅಂಡರ್ಸ್ಟುಡ್ ರೈಟ್? ಆನ್ಸರ್ ಈಸ್ ಎ, ನಾನ್ ರೆಸಿಡೆಂಟ್ 6,25,000. ನೆಕ್ಸ್ಟ್ 9th ಕ್ವಶನ್. ವಾಟ್ಸ್ ದ ರಿಕ್ವೈರ್ಮೆಂಟ್ ಇನ್ ಎಡಿಷನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಅಂತ ನಾವು ಓದಲೇಬೇಕು. ಮಿಸ್ಟರ್ ರಮೇಶ್ ಸಿಟಿಸನ್ ಆಫ್ ಇಂಡಿಯಾ, ಅವನ ಸಿಟಿಸನ್ ಅಂತೆ. ಈಸ್ ಎಂಪ್ಲಾಯ್ಡ್ ಇನ್ ಇಂಡಿಯನ್ ಎಂಬಸಿ ಇನ್ ಆಸ್ಟ್ರೇಲಿಯಾ. ಇಂಡಿಯನ್ ಪರ್ಸನ್ ಈಸ್ ವರ್ಕಿಂಗ್ ಆಸ್ ಅ ಇಂಡಿಯನ್ ಎಂಬಸಿ ಇನ್ ಆಸ್ಟ್ರೇಲಿಯಾ ಆನ್ ಬಿಹಾಫ್ ಆಫ್ ಇಂಡಿಯನ್ ಗೌರ್ಮೆಂಟ್. He is as a resident, obviously he will be considered as a non-resident. He is receiving salary and from government of India. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಫಲವಾಗಿ ಒಬ್ಬ ಪರ್ಸನ್ ಅಪಾಯಿಂಟ್ ಮಾಡ್ತಾರೆ ಬೇರೆ ಕಂಟ್ರಿಯಲ್ಲಿ ಎಂಬಸಿಡರ್ ಆಗಿರು ಅಂತ, ಅವರಿಗೆ ಸ್ಯಾಲರಿ ಕೊಡ್ತಾರೆ ಅಂತ ಹೇಳ್ತಾರೆ. ಸೆಕ್ಷನ್ 9 ಒಂದು ಹೇಳ್ತಾರೆ. ಮತ್ತೇನು ಕೊಡ್ತಾರೆ? ಇದು ಅಲವೆನ್ಸ್ ಸಹ ಕೊಡ್ತಾರಂತೆ. ಆ್ಯಂಡ್ ಸರ್ವಿಸ್ ಸರೆಂಡರ್ ಬೈ ಇಂಡಿಯಾ. ಓಕೆ. he was also allowed perquisites by the government of India. ಓಕೆ. ಅದ್ರ ಸೆಕ್ಷನ್ ಉಂಟು, ಸೆಕ್ಷನ್ 9 ಅಂತ. ಸೆಕ್ಷನ್ 9 ಏನು ಹೇಳ್ತದೆ ಅಂತ ಹೇಳಿದ್ರೆ, ಇಫ್ ಇಸ್ ಸ್ಯಾಲರಿ ಪೇಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಅ ಇಂಡಿಯನ್ ಸಿಟಿಸನ್ ಫಾರ್ ಅ ಸರ್ವಿಸಸ್ ರೆಂಡರ್ಡ್ ಔಟ್ಸೈಡ್ ಇಂಡಿಯಾ ಆನ್ ಬಿಹಾಫ್ ಆಫ್ ಇಂಡಿಯಾ, then the salary receivable by that person will be considered as a taxable income in India ಅಂತ. ಹಾಗಾಗಿ ಈ ಸ್ಯಾಲರಿ ಟ್ಯಾಕ್ಸೇಬಲ್. ನೆಕ್ಸ್ಟ್ ಒಂದು ಸೆಕ್ಷನ್ ಉಂಟು, ಸೆಕ್ಷನ್ 10 ಸಬ್ಸೆಕ್ಷನ್ 7 ಅಂತ. ಆ ಸೆಕ್ಷನ್ 10 ಸಬ್ಸೆಕ್ಷನ್ 7 ಏನು ಹೇಳ್ತದೆ ಅಂತ ಹೇಳಿದ್ರೆ, ಎನಿ ಅದರ್ ಅಲೋವೆನ್ಸಸ್ ಅಂಡ್ ಪರ್ಕ್ವಿಸಸ್ given to that person by government of India, then it is fully exempt ಅಂತ. ಹಾಗಾಗಿ ಸ್ಯಾಲರಿ received by taxable India, but allowances and perquisites are exempt ಅಂತ ಕನ್ಸಿಡರ್ ಆಗ್ತದೆ. ನೆಕ್ಸ್ಟ್ 10th ಕ್ವಶನ್ ನೋಡುವ. ಫಸ್ಟ್ ಒನ್ ಸೆಕೆಂಡ್. HRA ಕೇಳಿದ್ದಾರೆ. ದೇ ಹ್ಯಾವ್ ಆಸ್ಕ್ಡ್ ಫಾರ್ HRA ಎಕ್ಸಾಮ್ ಟೆಸ್ಟ್ 1013A ಪ್ರಕಾರ. ಫಸ್ಟ್ ಕ್ವಶನ್ ನೋಡುವ. ಅನಿರುದ್ಧ ಸ್ಟೇಸ್ HRA ಕಾನ್ಸೆಪ್ಟ್ ಬಂದ ಕೂಡ ನಿಮಗೆ ಗೊತ್ತಾಗಬೇಕು 3 ಕ್ಯಾಟಗರಿಯಲ್ಲಿ ವಿಚ್ ಎವರ್ ಇಸ್ ಲೋವರ್ ಅಂತ ಆಯ್ತಾ. ನ್ಯೂ ದೆಹಲಿಯಲ್ಲಿ ಸ್ಟೇ ಮಾಡ್ತಾನೆ. ನ್ಯೂ ದೆಹಲಿ ಅಂತ ಬಂದ ಕೂಡ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಮೆಟ್ರೋ ಸಿಟಿ. ಯು ಹ್ಯಾವ್ ಟು ಚೆಕ್ 50% ಆಫ್ ದ ಸ್ಯಾಲರಿ. ಓಕೆ. ಸ್ಯಾಲರಿಯಲ್ಲಿ ಏನೇನು ಬರ್ತದೆ ನೋಡುವ. ಬೇಸಿಕ್ ಸ್ಯಾಲರಿ 10,000 ಪರ್ ಮಂತ್.
DA ಅದರಲ್ಲಿ 60% ವಿಚ್ ಫಾರ್ಮ್ಸ್ 6,000 60% ಅಂದರೆ 3,600 ಇಂಟು 12 months we have to check. HRA ಅವನಿಗೆ ಎಷ್ಟು ಸಿಗ್ತದೆ 5,000. he is also entitled to commission of 1% of the turnover achieved for and he also paid a rent of 5,500. the turnover by the company is 12 lakh, ಅದರದ್ದು 1% ಸಿಗ್ತದೆ. ಫಸ್ಟಿಗೆ what do you mean by the salary? Basic plus DA in terms and retirement benefit plus percentage of turnover that has been allotted to him ಅಂತ. ಫಸ್ಟಿಗೆ ಇದರಲ್ಲಿ ಬೇಸಿಕ್ ಎಷ್ಟು 1,20,000 ಕರೆಕ್ಟಾ. ನೆಕ್ಸ್ಟ್ DA in T 6,000 ಪರ್ ಮಂತ್ ಅಂದರೆ 6,000 ಇದ್ದು 60% ಅಂದರೆ 3,000. ಒಂದು ನಿಮಿಷ, 6,000 ಇಂಟು 60% ಅಂದರೆ 3,600 ಇಂಟು 12 ಅಂದರೆ 43,200. ನೆಕ್ಸ್ಟ್ ಕಮಿಷನ್, ಪರ್ಸೆಂಟೇಜ್ ಆಫ್ ಕಮಿಷನ್ ಎಷ್ಟು 12 ಹಾಕಿದ್ದು 1%, 12,000. ಇದಿಷ್ಟು ಸ್ಯಾಲರಿ ಕರೆಕ್ಟಾ. 43,200 ಪ್ಲಸ್ 1,20,000 1,75,000 ಸ್ಯಾಲರಿ ಅಂತ ಕನ್ಸಿಡರ್ ಆಗ್ತದೆ. ಆ ಡೆಫಿನೇಷನ್ ಪ್ರಕಾರ ಏನು, ಆ್ಯಕ್ಚುಯಲ್ HRA ರಿಸೀವ್ಡ್ ಎಷ್ಟು 5,000 ಪರ್ ಮಂತ್ ಅಂದರೆ 60,000 ಆಯಿತಾ, ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಏನು, ರೆಂಟ್ ಪೇಯ್ಡ್ ಅವನು ಎಷ್ಟು ಕಟ್ತಿದ್ದಾನೆ 5,500 ಇಂಟು 12 ಎಷ್ಟಾಯಿತು 66,000 ಮೈನಸ್ 10% ಆಫ್ ಸ್ಯಾಲರಿ. ಅಂದರೆ ಸ್ಯಾಲರಿ ಅಂದರೆ 175,200. ಅದಕ್ಕೆ ಆನ್ಸರ್ ಮಾಡಿದಾಗ ಎಷ್ಟೋ ಬರ್ತದೆ, ಒಂದು ನಿಮಿಷ, 175,200 ಇಂಟು 10% ಆಯಿತಾ, ಮೈನಸ್ 66,000 48,480 ಅಂತ ಬರ್ತದೆ. 48,480 ಅದೇ ಲೋ ಥರ ಕಾಣ್ತದೆ. ನೆಕ್ಸ್ಟ್ 50% ಆಫ್ ಸ್ಯಾಲರಿ 175,200 ಇಂಟು 50% ಹೋತಾ ಹೇ 80,600 ವಿಚ್ ಎವರ್ ಇಸ್ ಲೋ ಅಂತ ಹೇಳಿದ್ರೆ 48,480. ಆನ್ಸರ್ ಬಂತ, ಸಿಕ್ಕಿತಾ? ಈ ಸಿಂಪಲ್ ಅಲ್ವಾ. ನೆಕ್ಸ್ಟ್ ಸ್ಯಾಲರಿ ಕೇಳ್ತಾನೆ, ಮುಂದೆ ಉಳಿಸ್ತಾ ಎಂತ ಕೇಳಿದ್ದಾರೆ, ವಾಟ್ ಶಾಲ್ ಬಿ ಅಮೌಂಟ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕೇಳಿದ್ದಾರೆ. ನೋಡುವ, ಎಂಪ್ಲಾಯಿ ಇನ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, Bharat company, cellular company in the regions of Eastern India. It is engaged in manufacturing. Okay, no problem. Following transactions are undertaken by Mr. Jagat. He attended a seminar on perquisite valuations. Similar expenses is 12,500 was paid by Bharat company. Reimburse ಮಾಡಿದ್ದಾರೆ. Reimburse, we'll assume that it is for official purpose, so it is fully exempt. If it is for a personal purpose, then we'll take it as a taxable income. So in this case it is fully exempt. ಆಯ್ತಾ, ಇದನ್ನು exempt ಅಂತ ಬರ್ಕೊಳ್ಳೋ. ನೆಕ್ಸ್ಟ್, ಟ್ಯೂಷನ್ ಫೀಸ್ ಪೇಡ್ for Mr. Himanshu, son of Jagat Magani, tuition fees paid to the private coaching center not having any tie-up with the company was reimbursed by the Bharat company amount to the 25. One provision as per income tax law says that if a company is not having any tie-up with any coaching center, then whatever coaching fees actually reimbursed by the company to an employee will be taxable in the hands of employee. So ಇದು fully taxable ಅಂತ ಕನ್ಸಿಡರ್ ಆಯಿತು. 1,000 ಎಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ, ನೆಕ್ಸ್ಟ್, ಮಿಸ್ ಸಪ್ನಾ, ಡಾಟರ್ ಆಫ್ ಜಗತ್, ಸ್ಟಡೀಸ್ ಇನ್ DPS schools, owned and maintained by ಅಂದರೆ ಟೈ-ಅಪ್ ಉಂಟು ಅಂತ ಆಯ್ತು. ಟ್ಯೂಷನ್ ಫೀಸ್ ಪೇಯ್ಡ್ ಫಾರ್ was paid by Jagat 750 ಕೊಡ್ತಿದ್ದಾನೆ. ಕಾಸ್ಟ್ ಆಫ್ ಎಜುಕೇಷನ್, ಸಿಮಿಲರ್ ಎಜುಕೇಷನ್ 5,250 ಅಂತೆ. That law says that if any coaching institution is having any tie-up with the company, then up to rupees 1,000 per month of the cost of education will be exempt in the hands of employee that has been reimbursed by the company. It also says that we have to check the cost of education of a similar coaching center in a similar locality. Then we have to reduce that 1,000. Actually reduce if it is less than 1,000, then only it can be fully exempt. Okay, so they have provided that 5,250. Okay, and 750 is collected from that employee. That comes around 4,500, which is more than 1,000. So
4,500 ಮೋರ್ ಅಪ್ ಟು 1,000 ತನಕ ಎಕ್ಸೆಂಪ್ಟ್, ಮೋರ್ ದೆನ್ 1,000 ತನಕ ಫುಲ್ ಇದು ಟ್ಯಾಕ್ಸೇಬಲ್ ಬರ್ತದೆ ಆಯ್ತಾ. ಇಂಟು 12 ಮಾಡಿದಾಗ ಒಂದು ಆನ್ಸರ್ ಬರ್ತದೆ 4,500 ಇಂಟು 12 54,000 ಬರ್ತದೆ, ಪ್ಲಸ್ ಮೇಲಿದ್ದು 25,000 ವಿಲ್ ಕಮ್ ಅರೌಂಡ್ 79,000 ವಿಲ್ ಬಿ ದ ಆನ್ಸರ್. ಅರ್ಥ ಆಯ್ತಲ್ಲ. 1,000 ತನಕ ಕಾಸ್ಟ್ ಆಫ್ ಎಜುಕೇಶನ್ ವಿಲ್ ಬಿ ಎಕ್ಸೆಂಪ್ಟ್. ಅಪ್ ಟು 1,000 ತನಕ ಏನಾದರೂ ಕೊಟ್ಟರೆ ಅದು ಓಕೆ. ಮೋರ್ ದೆನ್ 1,000 ಕೊಟ್ಟರೆ ನಾವು ವಿ ಹ್ಯಾವ್ ಟು ಚೆಕ್ ದ ಸಿಮಿಲರ್ ಲೊಕ್ಯಾಲಿಟಿಯಲ್ಲಿ ಎಷ್ಟು ಕಾಸ್ಟ್ ಆಫ್ ಎಜುಕೇಶನ್ ಉಂಟು, that will be reduced by the cost that has been collected by that employee. Then if it is more than 1,000 then full amount is taxable. If it is less than 1,000 then full amount is exempt. Understood? Next we will move to the 12th question. Mr. Karan complete and first ಗೆ ಎಂತ ಕೇಳಿದಾರೆ ನೋಡು, what would be the income chargeable to tax under okay, ಇದು ವೆರಿ ಇಂಪಾರ್ಟೆಂಟ್ ಅಂತ ಹಾಕೊಳ್ಳಿ ಆಯ್ತಾ, ವೆರಿ ಇಂಪಾರ್ಟೆಂಟ್. ಕರಣ್ ಕಂಪ್ಯೂಟರ್ ಬಿಸ್ನೆಸ್ ಏಪ್ರಿಲ್ ಅಲ್ಲಿ ಕಂಪ್ಲೀಟ್ ಮಾಡಿದ, ಜಾಯಿಂಟ್ ಎಕ್ಸ್ ಅದು ಕಂಪನಿ ಸೇರಿದ. 1st May he has joined, ಅಂದ್ರೆ 11 months he has been employed. Okay, 2,25,000 per month, great. He has paid 12% of the basic he forming a parameter of 2.25 12% ಎನ್ನುವಂಥದ್ದು DA&T ಅದನ್ನು 11 months ಕಾಂಟ್ರಿಬ್ಯೂಟ್ ಮಾಡೋದು. ಈ ಕಾಂಟ್ರಿಬ್ಯೂಟ್ 11% of his pay and DA towards recognized provident fund, and the company also contributes the same amount. Accumulated interest on provident 49,000 what will be chargeable. ಇದು ಇಂಪಾರ್ಟೆಂಟ್. RPF ಗೆ ನೀವು ಕಾಂಟ್ರಾಕ್ಟ್ ಮಾಡಿದ್ರೆ ಅಪ್ ಟು 12% ತನಕ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಎಕ್ಸಾಮ್, ಮೋರ್ ದೆನ್ 12% ಇದ್ರೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸೇಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಎಂಪ್ಲಾಯಿ. ಇಂಟ್ರೆಸ್ಟ್ ಆಲ್ಸೋ ಅಪ್ ಟು 9.5% ಇಂಟ್ರೆಸ್ಟ್ ಅಕ್ಯುಮುಲೇಟೆಡ್ ದಟ್ ಈಸ್ ಎಕ್ಸಾಮ್. 9.5% ಇಂದ ಜಾಸ್ತಿ ಏನಾದರೂ ಆದರೆ ಎಂಪ್ಲಾಯಿ ಹ್ಯಾಂಡ್ಸ್ಗೆ ಟ್ಯಾಕ್ಸೇಬಲ್. ಎಂಪ್ಲಾಯಿದು ಕಾಂಟ್ರಿಬ್ಯೂಷನ್ ಉಂಟಲ್ಲ ಅದು ATC ಅಂಡರಲ್ಲಿ ಕವರ್ ಆಗ್ತದೆ ಆಯ್ತಾ. ಫಸ್ಟ್ ಸ್ಯಾಲರಿ ಎಷ್ಟು ನೋಡುವ. ಸ್ಯಾಲರಿ ಬೇಸಿಕ್ 2.25 ಇಂಟು 11 ಮಂತ್ ಪ್ಲಸ್ ಅದರದ್ದು 12%, DA ಅನ್ನೋದು 12%, 2.25 ಇಂಟು 11 2475, ಇದರದ್ದು 12% DA 297, ಇದರದ್ದು ಕಾಂಟ್ರಿಬ್ಯೂಷನ್ ಮಾಡ್ತಾರೆ 27, ಇದರದ್ದು ಕಾಂಟ್ರಿಬ್ಯೂಟ್ ಇಬ್ರು ಮಾಡ್ತಾರೆ ಹೌದಾ. ಯಾರೆಲ್ಲ ಮಾಡ್ತಾರೆ? ಎಂಪ್ಲಾಯಿ ಮಾಡ್ತಾನೆ, ಎಂಪ್ಲಾಯರ್ ಮಾಡ್ತಾನೆ. ಎಷ್ಟು? 11%, 3.4920. ಆಯ್ತಾ. ಈಗ ಇಂಟ್ರೆಸ್ಟ್ ಉಂಟಲ್ಲ, ಇಂಟ್ರೆಸ್ಟ್ ಅಕ್ಯುಮುಲೇಟೆಡ್ ಆದ್ರೆ ಎಷ್ಟು? 49,325. Can we say that it is that interest is bifurcated into employee and enterprise equal issue because they have contributed equal amount? So ಅದರದ್ದು ಈಕ್ವಲ್ ಮಾಡುವ. 49,325 divided by 2, 24,662, 24,662.5, 24,662.5. ಅದರದ್ದು ಪರ್ಸೆಂಟೇಜ್ ಲೆಕ್ಕ ಹಾಕಿದರೆ ಬೈ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟು? 304,920. ಅವ್ನ ಕಾಂಟ್ರಿಬ್ಯೂಷನ್ ಇಂಟ್ರೆಸ್ಟ್ ರೇಟ್ ಎಷ್ಟು ನೋಡೋದು ಈಗ 8.08% ಬರ್ತದೆ, 0.9% ಬರ್ತದೆ. ಸೊ ಅದು 9.50 ಒಳಗೆ ಉಂಟು. ಸೊ ಇಟ್ ಈಸ್ ಫುಲ್ಲಿ ಎಕ್ಸಾಮ್. ಆದರೆ ಒಂದು ಎಕ್ಸೆಪ್ಷನ್ ಉಂಟು. if employee contributes more than 2.5 lakh in a previous year, then excess portion ಇದು ಇಂಟ್ರೆಸ್ಟ್ ಉಂಟಲ್ಲ ಟ್ಯಾಕ್ಸೇಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಎಂಪ್ಲಾಯಿ ಅಂಡರ್ ಹೆಡ್ ಆಫ್ ಸ್ಯಾಲರಿ. Employee contributed 3,04,920. It is more than 2.5 lakh. So more than 2.5 lakh is the accumulated interest untalla that will be taxed in the hands of employee under the head of salary. Understood, right? So ಅದು ಹೇಗೆ ಅಂತ ನೋಡುವ. ಈಗ 3.4920 ಗೆ ಇಂಟ್ರೆಸ್ಟ್ ಎಷ್ಟು ಬಂತು? 24,662.5 ಹೌದಾ. ಈಗ ಅಪ್ ಟು 2.5 ಅದು ಎಕ್ಸಾಮ್ಟ್. ಮೋರ್ ದ್ಯಾನ್ 2.5 ಉಂಟಲ್ಲ ಅದು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ ಎಂಪ್ಲಾಯಿ? 3.4920 ಮೈನಸ್ 2,50,000, 54,920 ಅದಕ್ಕೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರ್ತದೆ. ಬೈ 304,920 ಇಂಟು 24,662.5, 4442 ಉಂಟಲ್ಲ ಇದು ಟ್ಯಾಕ್ಸೇಬಲ್ ಇನ್ಕಮ್ ಆಗ್ತದೆ. ಯಾವ್ದೆಲ್ಲ ಟ್ಯಾಕ್ಸೇಬಲ್ ಬರ್ತದೆ? ಈಗ ಒಂದಿದು ಆಯ್ತಾ ಒಟ್ಟಿಗೆ
to 2772 plus 4442 27,76,442 ಅಂತ ಒಂದು ಸ್ಯಾಲರಿ ಅಲ್ಲಿ ಉಂಟು ಆಪ್ಷನ್. ಇಫ್ ದೇರ್ ಇಸ್ ಎನಿ ಆಪ್ಷನ್ ಇಸ್ ದೇರ್ 2776 ನೋ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡಬೇಕು. ಇಲ್ಲಿ ಏನು ಕೊಡ್ತಾರೆ, ಟ್ಯಾಕ್ಸೇಬಲ್ ಇಫ್ ಇಟ್ ಡಸಂಟ್ ಆಪ್ಟ್ ಫಾರ್ ಸೆಕ್ಷನ್ 115 BAC for 22-23 for salary employee. If he doesn't opt for 115 BAC, then only 50,000 will be deducted. For 23-24 onwards, for both new scheme also, old scheme also, that 50,000 standard deductions will be granted. So in this case, option is A, because 2776,442 minus 50,000, because he is opting for old scheme regime. Okay, understood, right? Next, 13th question. What is the taxable car perquisite below 1.16 that employer provides that car? Okay, along with the driver ante. Okay, partially official, partially POPP. The expenses incurred by the company running a system 32,000, and I think that is also incurred by the company. 32,000 and 36,000 driver salary is there. No, that we should be irrelevant in order to confuse you. That information has been given. So what is the rule? If it is CC is below 1.6 liter, then flatly is 1,800 into 12 months. If he is provided with the driver 900 into 12, that comes around 1,800 plus 900 into 12, 32,400. Answer will be C. Understood, right? Simple. Mr. Raghav has from up to this income from salary is completed. From now onwards, income from house property. Mr. Raghav has 3 house property for self-occupation. What would be the tax treatment? As per income tax rule, it is clearly defines that if a person, if SSC has more than 2 house property, then up to 2 house property can be classified as self-occupied property at whatever his choice, and remaining house property will be deemed let out house property. And what is the option? 2 house property at the option of would be treated as self-occupied. The other house would deemed to be let out house property. Answer is B. Simple. You are also trying, right? Very good. What is the taxable? What is the taxable under section 25? Vidya received 90,000. Section ಗೊತ್ತಿರುವುದಿಲ್ಲ. Question ಓದು. 90,000 in May 2022. Recovery of unrealized rent, which was deducted from the actual 2021. 2021 ಇದು rent unrealized ಆಗಿತ್ತು. ಅಲ್ಲಿ ನಾವು reduce ಮಾಡಿತ್ತು. So if it is reduced from there, then only it can be taxed. If it is not reduced from there in the earlier previous year, then it will not be taxed in the previous year in which that unrealized rent is collected. Simple. In the situations that has been deducted in the earlier year, so the provision that unrealized rent will be taxable in the hands of that receiver. Okay, even though he is not, she is not owner of that property. Determine the annual value. Legal expenses for the same is 20,000. You should consider that. No, it should be ignored that, because 30,000 flat deduction is given under section 24 subsection A. So what is the ultimate income chargeable to income from house property? 90,000 into 30%. If you multiply 100 minus 30, 70%, that comes around 99 7 is 63,000. Simple. 16th question. Mr. Vikas took a loan of 15 lakh. Then what is the answer? So total chargeable interest 24 subsection B. 15 lakh, 10%, 1/4/2020 for the construction of residential self-occupied house property. Self-occupied house property quota interest should be restricted to 2 lakh. Okay. The construction of house property began in 2020, was completed in 30th June 2022. Rule ಏನು ಹೇಳ್ತದೆ ಅಂತ ಹೇಳಿದ್ರೆ, interest should be pre-construction should be computed. Pre-construction concept ಬಗ್ಗೆ ಹೇಳ್ತದೆ, should be computed from the year in which loan was borrowed till the year in which it is fully completed, preceding to the year in which it is fully completed. In this year 22-23, that house is fully constructed. So up to 31st March 2022, that interest should be considered as pre-construction interest. Okay. That interest should be allocated in 5 equal installments. So now we first discuss what is the pre-construction, prior period pre-construction interest, PPI, prior period pre-construction interest. Okay. First 2021 ಗೆ 15 lakh ka 10%. He has not repaid any of the loan. ಅಂದ್ರೆ ಅದು ಔಟ್ಸ್ಟ್ಯಾಂಡಿಂಗ್ ಹಾಗೆ ಉಂಟು, ಅಕ್ಯುಮುಲೇಟೆಡ್ ಆಗ್ತಾ ಉಂಟು. 1,50,000 ಆಯಿತು.
ಯಾಕಂದರೆ 15 ಲ್ಯಾಕಿಗೆ 10% ಅಂದರೆ 1,50,000. 21, 22 1,50,000 ಕರೆಕ್ಟಾ? ಅಲ್ಲಿ ತನಕ ಮಾತ್ರ ಕರೆಕ್ಟ್ ಅಲ್ವಾ? 3 ಲ್ಯಾಕ್ ಡಿವೈಡೆಡ್ ಬೈ 2 ಡಿವೈಡ್ ಬೈ 5 60,000 ಈ ವರ್ಷಕ್ಕೆ प्री कंस्ट्रक्शन इंटरेस्ट है. आ वर्ष इंटरेस्ट 22-23 का इंटरेस्ट कितना होता है? 1,50,000. अंडरस्टूड? इफ यू ऐड बोथ ऑफ दीज टू it come around 2,10,000. The option is given 2,10,000, but you should not tick that. You should tick 2 lakh because it is a self-occupied house property restricted to 2 lakh. If it is a lettered house property, then you can assume the answer would be 2,10,000. And simple. 17th question. First. What is the actual cost of the asset? PGP, the chapter, bantu. Occupies the house 16-17 for scientific research. He claimed reduction of he has also claimed reduction of 35, okay. And the asset was brought into use for business purpose in 22-23 or business purpose. So, as per section 35 in the cost of that asset will be nil. Block will be nil. Our deductions claim nil. Simple. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಕೇಳಿದಾನೆ ಅಂತ ಹೇಳಿದ್ರೆ ಮೋಸ್ಟ್ ಸೆಕ್ಷನ್ 40B ಹೇಳ್ತಾರೆ. ಯು ಬೀಯಿಂಗ್ ದ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಮಿಸ್ಟರ್ ಸಿ ಆರ್ ಇನ್ ದ ಪ್ರೊಸೆಸಸ್ ಆಫ್ ಕಂಪ್ಯೂಟಿಂಗ್ ಇಸ್ ಟೋಟಲ್ ಇನ್ಕಮ್. ವಾಟ್ ವಿಲ್ ಬಿ ಹಿಸ್ ಟ್ಯಾಕ್ಸೇಬಲ್ ರೆಮ್ಯುನರೇಷನ್ ಫ್ರಮ್ ದ ಫರ್ಮ್? ರೆಮ್ಯುನರೇಷನ್ ಎಷ್ಟು ಕೊಡ್ತಾರೆ ಅಂತ ಕೇಳ್ತಾರೆ. ಸೆಕ್ಷನ್ 40B ಅಂತ ಹೇಳಿದೆ. ಕ್ವಶನ್ ನೋಡುವ. ಇಸ್ ವರ್ಕಿಂಗ್ ಪಾರ್ಟ್ನರ್ಶಿಪ್ ಫರ್ಮ್ ಈಕ್ವಲ್ ರೇಷಿಯೋ ಡ್ಯೂರಿಂಗ್ 2023 ಫರ್ಮ್ ಹ್ಯಾಸ್ ಪೇಡ್ ರೆಮ್ಯುನರೇಷನ್ ಆಫ್ BCD 2 lakh 6 lakh ಕೊಡ್ತಿದ್ದಾನೆ. The firm has also paid interest on equipment 12,20,000 in total, means in total, to all the 3 partners, and the same is within the prescribed limit of 12 lakh. That is also, if it is more than 12%, then it should be restricted, disallowed ಅಷ್ಟೇ. Firm had a loss of 1,12,000 after debiting remuneration. Rule ಏನು ಹೇಳ್ತದೆ ಅಂದರೆ 40B ಏನು ಹೇಳ್ತದೆ ಅಂತ ಹೇಳಿದ್ರೆ remuneration can be paid only up to the book profit ಅಂತ. book profit ಫಸ್ಟ್ ಬುಕ್ ಪ್ರಾಫಿಟ್ ಇದ್ದು 3 lakh ಫಸ್ಟ್ ಬುಕ್ ಪ್ರಾಫಿಟ್ ಇರ್ತದಲ್ಲ ಅದರದ್ದು 90% ಆಫ್ ದ 3 lakh ಆರ್ 1,50,000 ವಿಚ್ ಎವರ್ ಇಸ್ ಮೋರ್. ರಿಮೈನಿಂಗ್ ಉಂಟಲ್ಲ ಬುಕ್ ಪ್ರಾಫಿಟ್ ಅದರದ್ದು 60% ಇಟ್ ಕ್ಯಾನ್ ಬಿ ಗಿವನ್. ಈ ಕೇಸಲ್ಲಿ ಬುಕ್ ಪ್ರಾಫಿಟ್ ಏನಪ್ಪಾ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ಆರ್ ಲಾಸ್. ಈ ಕೇಸಲ್ಲಿ 1,12,000 ಲಾಸ್. ಬಿಫೋರ್ that net profit should be before that providing that remuneration, but in this case it has been already provided. So 6 lakh plus ಮಾಡಬೇಕು, ಯಾಕಂದ್ರೆ ಡಿಸೋಲೋ ಮಾಡಬೇಕು. ಆಗ ಆನ್ಸರ್ 4,88 ಬರ್ತದೆ. ಅದನ್ನು 90-60 ಮಾಡಬೇಕು ಅಪ್ ಟು 3 lakh. ಅದರದ್ದು 90% 2,70,000 2,70,000 ಬರ್ತದೆ. ಯಾಕಂದ್ರೆ 1,50,000 ವಿಚ್ ಎವರ್ ಇಸ್ ಮೋರ್ ಅಂದರೆ 2,75,000. ರಿಮೈನಿಂಗ್ 1,88 ಇದ್ದು 60% ಎಷ್ಟು? 1,88 1,12,000 ಎರಡನ್ನು ಪ್ಲಸ್ ಮಾಡು. 3,80 ಅದು ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ದಟ್ ಕ್ಯಾನ್ ಬಿ ಪೇಡ್ ಬೈ that partnership firm. If it is divided by 382,800 divided by 3, 127,600 is the answer. Simple. Next, 19th question. Mr. What is the answer? What is the disallowable section under section 48(3)? A house property, Mr. Shahid, wholesale supply of dice. On the business dice ಅನ್ನು ಸಪ್ಲೈ ಮಾಡೋದು ಬೈ ಮಾಡೋದು. ಡೀಟೇಲ್ಸ್ ಆಫ್ ದ ಕ್ಯಾಶ್ ಪೇಮೆಂಟ್ ಪೇ ಮಾಡಿದ್ದಾನೆ 12th June 2022ಗೆ. ಲೋನ್ ರಿಪೇಮೆಂಟ್ ಆಫ್ 27,000 ಫಾರ್ ಬಿಸ್ನೆಸ್ ಪರ್ಪಸ್ ಫ್ರಮ್ ಇಸ್ ಕುನಾಲ್. ಇಂಟ್ರೆಸ್ಟ್ ಪೇಮೆಂಟ್ is 5,000. If a loan is repaid in a cash more than 10,000, that will not make any effect to the profit and loss account because it is a balance sheet item. It is not a profit and loss account. So repayment loan principal amount will ignore. What about interest? Interest will be having impact on profit and loss account. So if it is paid less than 10,000, then no disallowance will be attracted. So in this case 5,000, that is below 10,000, no disallowance will be there. So no disallowance. 19th, portable die machinery, that's plant and machinery. Payment was made in cash 3 weekly installments on that. ಅದರ ರೂಲ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಇನ್ನು ಸಿಂಗಲ್ ಡೇ ಮೋರ್ ದ್ಯಾನ್ 10,000ಗೆ ಕೊಡ್ಲಿಕ್ಕಿಲ್ಲ ಸಿಂಗಲ್ ಪರ್ಸನಿಗೆ. Okay, in this case cash transaction 3 ಅಂದರೆ 5,000 they have made.
in a different dates. So no disallowance will be applicable. It can be granted. Okay. Payment of 10,000 made to the electrician due to the unforeseen electrical circuit. This is a plant and machinery. So capital item at actually 10,000. If it is actually revenue item, okay, 10,000 up to 10,000 is also okay. So no disallowances. Purchase made from unregistered dealer for 13,500. If it is purchased from registered dealer also and unregistered dealer also, no farak nahi padta. Single actually if it is paid more than 10,000, entire amount is disallowed. This disallowed will be there. ನೀವು ಇಷ್ಟನೇ ಓದಿ ಆನ್ಸರ್ 13,500 ಅಂತ ಹೇಳಿದ್ರೆ ಆನ್ಸರ್ ರಾಂಗ್. ಯಾಕೆ? ಫಸ್ಟ್ ಕ್ವಶನ್ ಓದ್ಬೇಕಲ್ಲ. ಇಫ್ ಹಿ ಆಪ್ಟ್ಸ್ ಫಾರ್ ಡಿಕ್ಲೇರ್ ಅಂಡರ್ ಸೆಕ್ಷನ್ 48D, if you opt for 48D section, then 8% or 6% you have to disclose. No disallowance concept will be applicable. Okay, understood, right? If you do not opt for 44AD ಅಂತ ಕೊಟ್ಟಿದ್ರೆ, then only that answer will be 13,500. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಲ್. ಸಿಂಪಲ್, ವೆರಿ ಕನ್ಫ್ಯೂಸಿಂಗ್. ಅದಕ್ಕೋಸ್ಕರ ಕ್ವಶನ್ ಅನ್ನು ಸರಿ ಜಾಗ್ರತೆಯಲ್ಲಿ ನೋಡ್ಬೇಕು. ನಿಮಗಿರೋದೇ 3 ಗಂಟೆ, ಸರಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಆ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಸ್ಕಿಲ್ ಉಂಟಲ್ಲ, ಅದು ನಿಮಗೆ 6 ಮಂತ್ 4 ಮಂತ್ ಲೀವ್ ಡ್ಯೂರೇಷನ್ ಅಲ್ಲಿ ಸಿಗ್ತದೆ. ಓಕೆ, ಸ್ಮಾರ್ಟ್ ವರ್ಕ್ ಮಾಡಬೇಕು ಇಷ್ಟೇ. ನೆಕ್ಸ್ಟ್ 12th ಕ್ವಶನ್. ಸೊ 20th ಕ್ವಶನ್ ಎಂತ ಕೇಳಿದ್ರೆ, ವಾಟ್ ಶಾಲ್ ಬಿ ಅಮೌಂಟ್ ಡೀಮ್ಡ್ ಟು ಬಿ, ಅಂದ್ರೆ 6%, 8%, 48D ಅಲ್ಲಿ ಎಷ್ಟು ಬರ್ತದೆ ಅಂತ ನೋಡುವ. 48D ಏನು ಹೇಳ್ತದೆ ಅಂತ ಹೇಳಿದ್ರೆ, ಕ್ಯಾಶ್ ಟ್ರಾನ್ಸಾಕ್ಷನ್ಗೆ 8% ಆಫ್ ದ ಟರ್ನ್ ಓವರ್ ಇಫ್ ಇಟ್ ಇಸ್ ಬಿಲೋ 2 crore. 6% ಯಾವಾಗ ಅಂತ ಹೇಳಿದ್ರೆ, ಅಕೌಂಟ್ ಪೇ ಚೆಕ್ ದಟ್ ಟರ್ನ್ ಓವರ್ ಇಸ್ ರಿಸೀವ್ಡ್ ಥ್ರೂ ಅಕೌಂಟ್ ಪೇ ಚೆಕ್ ಆನ್ ಆರ್ ಬಿಫೋರ್ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. 44AD ಆಪ್ಟ್ ಮಾಡೋರಿಗೆ ಇನ್ಕಮ್ ಟ್ಯಾಕ್ಸ್ ಡ್ಯೂ ಡೇಟ್ ಯಾವಾಗ? 31st July 2023 ಫಾರ್ ದ ಪ್ರೀವಿಯಸ್ 22-23. ಅದರೊಳಗೆ ಏನಾದರೂ ರಿಸೀವ್ ಮಾಡಿದರೆ ದ್ಯಾಟ್ ವಿಲ್ ಬಿ ಚಾರ್ಜ್ಡ್ ಅಟ್ ಇನ್ಕಮ್ ವಿಲ್ ಬಿ ಡಿಸ್ಕ್ಲೋಸ್ಡ್ ಅಟ್ ದ ರೇಟ್ ಆಫ್ 6%. ಓಕೆ, ಈಗ ನೋಡುವ. 25 lakh ರಿಸೀವ್ಡ್ ಬೈ ದ ಅಕೌಂಟ್ ಪೇ ಚೆಕ್. ಓಕೆ, ಇದೆಷ್ಟು ಬರ್ತದೆ ಇಂಟು 6%, ಕರೆಕ್ಟಾ? 50 lakh ಕ್ಯಾಶ್, ಇದು 8%, ಅಂದರೆ 4 lakh ಬರ್ತದೆ. ನೋಡುವ, 25 lakh ಬಟ್ ಬಿಫೋರ್ ದ ಡ್ಯೂ ಡೇಟ್ ಆಫ್ ಫೈಲಿಂಗ್ ಇಸ್ 6%, ಕರೆಕ್ಟಾ? ನೆಕ್ಸ್ಟ್ 30 lakh ನಾಟ್ ರಿಸೀವ್ಡ್, ದಿಸ್ 8% ಫ್ಲಾಟ್ಲಿ. ಎಷ್ಟಷ್ಟು ಆನ್ಸರ್ ಬರುವ? 25 lakh ಇಂಟು 0.6, 1.5 lakh. ಇದು 4 lakh. 25 lakh ಇಂಟು 6%, 1,50,000. ಲಾಸ್ಟ್ ಒನ್ 2,40,000. ಆನ್ಸರ್ 4 lakh plus 1.45 lakh plus 9.4 lakh will the answer. Next to 25th. ಅಲ್ಲಿ ತನಕ BGVP ಕಾನ್ಸೆಪ್ಟ್ ಮುಗೀತು. BGVP ಅಲ್ಲ, BGVP ಕಾನ್ಸೆಪ್ಟ್ ಮುಗೀತು. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಕಾನ್ಸೆಪ್ಟ್ ಬಂತು. ಈಗ ಎಂತ ಕೊಟ್ಟಿದ್ದಾರೆ, ವಾಟ್ ಇಸ್ ಡಿಟರ್ ಕ್ಯಾಪಿಟಲ್ ಗೇನ್ ಎಷ್ಟು ಅಂತ ಕೇಳಿದ್ದಾರೆ. CI ಎಲ್ಲ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ವಾಸ್, ಇದು ಬಿಲ್ಡಿಂಗ್ ಅಂತ ಕೊಟ್ಕೊಳ್ಳಿ, ಇಮ್ಯೂವೇಬಲ್ ಪ್ರಾಪರ್ಟಿ ಅಕ್ವೈರ್ಡ್ ಆನ್ ಆರ್ ಬಿಫೋರ್ 2000, 20 lakh. ಅದರ ಕಾಸ್ಟ್ ಆಫ್ ಎಕ್ವಿಸಿಷನ್ಸ್ ಓಕೆ ಸೋಲ್ಡ್ ಫಾರ್ 80 lakh. ಸೊ FEOC ವಿಲ್ ಬಿ 80 lakh. ಕಾಸ್ಟ್ ಏನಪ್ಪ ಕೇಳಿದಾರಲ್ಲ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್. ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ 31 is 25 lakh. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಆನ್ ದ ಸೇಮ್ ಡೇಟ್ is 22 lakh. ಯಾಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ, ಇಫ್ ಎನಿ ಇಮ್ಯೂವೇಬಲ್ ಪ್ರಾಪರ್ಟಿ ಇಸ್ ಅಕ್ವೈರ್ಡ್ ಬಿಫೋರ್ 1/4/2001, then that its cost of acquisition will be replaced by fair market value ಅಂತ. But that fair market value also will be restricted to SDV. ಅದೇನು ಹೇಳ್ತಾರೆ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಎಕ್ವಿಸಿಷನ್ ಆರ್ FMV whichever is higher, but that should be restricted to SDV ಅಂತ. ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಎಕ್ವಿಸಿಷನ್ 20 lakh, ಫೇರ್ ಮಾರ್ಕೆಟ್ ವ್ಯಾಲ್ಯೂ 25 lakh, ವಿಚ್ ಇಸ್ ಮೋರ್ ಅಂತ ಹೇಳಿದ್ರೆ ಇದೇ ಬರ್ತದೆ. ಬಟ್ ದಟ್ ಶುಡ್ ಬಿ ರೆಸ್ಟ್ರಿಕ್ಟೆಡ್ ಟು 22 lakh, ದಟ್ ಇಸ್ SDV. ಅದರದ್ದು CI ಮಾಡಿ 331 into 100, ಅದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್. 22 lakh divided by 100 into 331, 72,82,000 ಮೈನಸ್ ಮಾಡಿದಾಗ 7,18,000 ಬರ್ತದೆ. ಆನ್ಸರ್ ವಿಲ್ ಬಿ 7,18,000. ಸಿಂಪಲ್. ಇದು 22nd ಆನ್ಸರ್ ಉಂಟಲ್ಲ, ವೆರಿ ಇಂಪಾರ್ಟೆಂಟ್. ಆಯ್ತಾ? ನೆಕ್ಸ್ಟ್ ಫಸ್ಟ್ ಏನು ಕೇಳಿದ್ದಾರೆ, ವಾಟ್ ವುಡ್ ಬಿ ಕ್ಯಾಪಿಟಲ್ ಗೇನ್, ಅದೇ ಕೇಳ್ತಾರೆ.
he has transferred two of the capital asset. One is residential house property. ಇಲ್ಲಿ ಬರ್ಕೊಡ residential house property. Next is jewelry. ಅದದು ಸೇಲ್ ಎಷ್ಟು 8 crore, ಇಂಡೆಕ್ಸ್ಡ್ ಕಾಸ್ಟ್ 2 crore, ಅಂದರೆ 2 crore ಕ್ಯಾಪಿಟಲ್ ಗೇನ್. ಇಲ್ಲಿ ಇದರದ್ದು 3 crore, ನೆಕ್ಸ್ಟ್ 2 crore ಆಯ್ತಾ. ನೆಕ್ಸ್ಟ್ ನೋಡು, ಯಾವಾಗ 5th December 5th January Mr. A bought as residential house property 1/4/2021 for 1 crore. And on 28th, he deposited 3 crore in a deposit account saving scheme. Okay. This sentence talks about the exemptions claimed under section 54. 54 talks about if you sell a residential house property, if you purchase a if you want to claim a exemption, then new house property should be acquired on or before 1 year prior to the date of sale. 1 year, exactly 1 year prior to the date of sale. ಅಂದ್ರೆ ಇಲ್ಲಿ 25th ಅಂದ್ರೆ period on 24th 11 within ಮಾಡಬೇಕು, within 24/11/2021 should be acquired within 1 year prior to the date of transfer, or within 2 years from the date of transfer on 2024, or should be constructed within 3 years from the date of transfer and 2025 ಒಳಗೆ ಕನ್ಸ್ಟ್ರಕ್ಟ್ ಮಾಡಬೇಕು. ಈ ಕೇಸಲ್ಲಿ ಅವನು ಪ್ರಿಯರ್ ಎಕ್ವೈರ್ ಮಾಡಿದ್ದಾನೆ, ಆದರೆ ಯಾವಾಗ ಎಕ್ವೈರ್ ಮಾಡಿದ್ದಾನೆ? 1/4/2021 ಎಕ್ವೈರ್ ಮಾಡಿದ. ದಟ್ ಈಸ್ ಮೋರ್ ಆಕ್ಚುಲಿ ಪ್ರಿಯರ್ ಟು ದ ದಿಸ್ ಡೇಟ್. ಸೊ ಸೆಕ್ಷನ್ 54 will not be given. 1 crore ಇದು ಲ್ಯಾಪ್ಸ್ ಆಯ್ತು. ಇಫ್ ಇಟ್ ಈಸ್ acquired within that 24/11/2021 and the 25th ಒಳಗೆ ಏನಾದರೂ ಪರ್ಚೇಸ್ ಮಾಡಿದರೆ then only that benefit will be given. ಇದು ಹೋಗ್ತದೆ ಆಯ್ತಾ. ನೆಕ್ಸ್ಟ್ that should be actually within capital gain account scheme ಉಂಟಲ್ಲ, ಅದು should be deposited on or before 31st July or 31st October before filing of income tax return ಒಳಗೆ it should be deposited, because he has deposited on 28th February only. Very good person. That he has withdrawn 3 crore in capital gain deposit scheme and acquired a new house property or 2.5 crore. What would be his capital gain in the hands of ಹೇಳ್ತಿದ್ದಾರೆ ಅವ 2.5 crore ಅಂದರೆ ವಿದಿನ್ 2 years ಒಳಗೆ ಅವ ಇನ್ನೊಂದು ಹೌಸ್ ಪ್ರಾಪರ್ಟಿ ಅಕ್ವೈರ್ ಮಾಡಿದ. ಸೊ ಈ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಪ್ ಟು 2 crore ತನಕ ಇಟ್ ಈಸ್ ಫುಲ್ಲಿ ಎಕ್ಸಾಮ್. ಇಲ್ಲಿ ಟ್ಯಾಕ್ಸ್ ಬರೋದಿಲ್ಲ ಸೆಕ್ಷನ್ 54 ಪ್ರಕಾರ. ಕರೆಕ್ಟಾ? ನೆಕ್ಸ್ಟ್ one second. Acquired a new residential house property, what would be? Yes, okay. Jewelry ಏನಾದರೂ ಸೇಲ್ ಮಾಡಿದ್ರೆ it is actually section 54. ಓಕೆ, ಸೆಕ್ಷನ್ 54F ಪ್ರಕಾರ ಬರ್ತದೆ. ನೆಕ್ಸ್ಟ್ ಜ್ಯುವೆಲರೀಸ್ ಸೇಲ್ ಮಾಡಿದ್ದಾನೆ. ಜ್ಯುವೆಲರಿ ಸೇಲ್ ಮಾಡಿದಾಗ ಎಕ್ಸಂಪ್ಷನ್ ಯಾವ ಸಿಗ್ತದೆ ಅಂತ ಹೇಳಿದ್ರೆ ಸೆಕ್ಷನ್ 54F. ಆ ರೂಲ್ ಪ್ರಕಾರ ಏನು ಹೇಳ್ತದೆ, ಎನಿ ಲಾಂಗ್ ಟರ್ಮ್ ಎಸೆಟ್ ಅನ್ನು ಸೇಲ್ ಮಾಡಿದರೆ, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯನ್ನು ಬೈ ಮಾಡಿದರೆ ಅದಕ್ಕೆ ನಿಮಗೆ ಎಕ್ಸೆಪ್ಷನ್ ಸಿಗ್ತದೆ. 2 crore ಯು ಹ್ಯಾವ್ ಯುಟಿಲೈಸ್ಡ್ ಇನ್ ದಿಸ್ ಸೆಕ್ಷನ್. ಕರೆಕ್ಟಾ? 54F ಇಲ್ಲಿ ನೀನು ಕ್ಲೇಮ್ ಮಾಡಿದ್ದು 54F ಅಲ್ಲಿ. ಓಕೆ, 54 ಲ್ಯಾಬ್ಸ್ ಆಗಿದೆ. 54F ಬಗ್ಗೆ ಮಾತಾಡ್ತಿದ್ದೆ. ಉಳಿದದ್ದು 50 lakh ಉಂಟಲ್ಲ, 50 lakh ಏನು ಹೇಳ್ತದೆ ಅಂತ ಹೇಳಿದ್ರೆ ಅದು ಪ್ರಪೋರ್ಷನೇಟ್ ಬೇಸಿಸ್ ಮೇಲೆ ಸಿಗ್ತದೆ. ಅದೇನು ಕ್ಯಾಪಿಟಲ್ ಗೇನ್. ಕರೆಕ್ಟ್, 1 second. ಇಲ್ಲಿ ಏನಂತ ಹೇಳಿದ್ರೆ ಒಂದು ಕಾಸ್ಟ್ ಆಫ್ ಎಕ್ವಿಸಿಷನ್ಸ್ ಉಂಟು, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ 2 lakh. ಇಲ್ಲಿ ಜ್ಯುವೆಲರಿ ಸೇಲ್ ಮಾಡುವಾಗ ಟ್ರಾನ್ಸ್ಫರ್ ಆಫ್ ಜ್ಯುವೆಲರಿ ವೇರ್ 2 lakh ಅಂದರೆ 3 crore ಮೈನಸ್ 2 lakh, 3 crore. ಸೊ 300 lakh, ಕರೆಕ್ಟ್ ಅಲ್ವಾ? ಪ್ಲಸ್ 2 lakh ಅಂದರೆ 298 ಈಸ್ ಅ ನೆಟ್ ಕನ್ಸಿಡರೇಷನ್. ಕರೆಕ್ಟ್? 50 lakh ಈಸ್ ಅ ಪ್ರಪೋರ್ಷನೇಟ್ ಅಮೌಂಟ್. ಹೌದಲ್ವಾ? ಆನ್ಸರ್ ವುಡ್ ಬಿ 2.5 crore. 50 lakh ಅವನಿಗೆ ಸಿಗುವಂಥದ್ದು. ಈಗ 50 lakh ಸಿಗುವಂಥದ್ದು 298. ಆ ಗೇನ್ ಎಷ್ಟು? 100. ಗೇನ್ ಅಲ್ಲಿ ಎಷ್ಟು? 100. ಅಂದರೆ ಪುನಃಸಲ ಇಲ್ಲಿ 200 lakhs ವಿ ಹ್ಯಾವ್ ಟು ಮೈನಸ್, ಯಾಕಂದ್ರೆ ಅದು ಕಾಸ್ಟ್ ಆಫ್ ಎಕ್ವಿಸಿಷನ್. ಕರೆಕ್ಟಾ? ಇಂಟ್ರೆಸ್ಟ್ ಕಾಸ್ಟ್ ಅಂದರೆ 98. ಇದು ಕ್ಯಾಪಿಟಲ್ ಗೇನ್. ಆ 98 ಅನ್ನು ಇಲ್ಲಿ ಹಾಕ್ಕೊಳ್ಬೇಕು ಪ್ರಪೋರ್ಷನೇಟ್ ಬೇಸಿಸ್ ಮೇಲೆ ಅಲ್ವಾ. ಸೊ 50 divided by 298 into 98, that comes around 16,44,000.
16,44,000 ಎನ್ನುವುದು ಎಕ್ಸಾಮಿನೇಷನ್ ಸಿಗ್ತದೆ. 1644 to 295. ಅದನ್ನು ನೀವು ಈ 98 ಲ್ಯಾಕಿಂದ ಮೈನಸ್ ಮಾಡಬೇಕು. 98 ಲ್ಯಾಕ್ ಮೈನಸ್ 1644 295, 81 ಲ್ಯಾಕ್ ಆನ್ಸರ್ ಬರ್ತದೆ. 81,55,705. ಅರ್ಥ ಆಯ್ತಾ? ಈ ಸೆಕ್ಷನ್ ಏನು ಹೇಳ್ತದೆ ಅಂತ ಹೇಳಿದ್ರೆ 54 ವಿಲ್ ಬಿ ಲ್ಯಾಬ್ಸ್. ಮೋರ್ ದೆನ್ 54 ಸೆಕ್ಷನ್ ಲ್ಯಾಬ್ಸ್ ಆಗಿದೆ. ಯಾಕಂದ್ರೆ ಅವನು ವಿದಿನ್ 1 year ಒಳಗೆ ಪರ್ಚೇಸ್ ಮಾಡಲಿಲ್ಲ. ಅಂದ್ರೆ ವಿದಿನ್ 1 year ಕ್ಲಿಯರ್ ಟು ದ ಡೇಟ್ ಆಫ್ ಪೇ ಅಂದ್ರೆ 24/11/2021 ಒಳಗೆ ಅವ್ನು ಪರ್ಚೇಸ್ ಮಾಡಬೇಕಿತ್ತು. ಆದರೆ ಅವ್ನು ಪರ್ಚೇಸ್ ಮಾಡಿದ್ದು ಫಸ್ಟ್ 4/2021ಗೆ. ಅದು ಎಕ್ಸೀಡ್ ಆಗಿದೆ. ಹಾಗೆ ಸೆಕ್ಷನ್ 54 ಅಪ್ಲೈ ಆಗಲ್ಲ, 1 crore ಹೋಯ್ತು. ನೆಕ್ಸ್ಟ್ 54F ಪ್ರಕಾರ ಇಲ್ಲಿ ಸೆಕ್ಷನ್ ಎಕ್ಸಾಮಿಷನ್ ಸಿಗುವಂಥದ್ದು. ಇಲ್ಲಿ 54F ಪ್ರಕಾರ ಆಯ್ತಾ. 54F ಪ್ರಕಾರ ಏನು ಹೇಳ್ತದೆ ಅಂತ ಹೇಳಿದ್ರೆ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನು ಸೇಲ್ ಮಾಡಿ ಅದನ್ನ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿದ್ರೆ 54F ವಿಲ್ ಬಿ ಗಿವನ್. ಇಲ್ಲಿ 2 crore ಫ್ಲಾಟ್ಲಿ ಸಿಗ್ತದೆ ಆಯ್ತು. ನೆಕ್ಸ್ಟ್ ಏನು ಪ್ರಪೋರ್ಷನೇಟ್ ಬೇಸಿಸ್ ಮೇಲೆ ಸಿಗುವಂಥದ್ದು ಆಯ್ತಾ. ಸಿಂಪಲ್, ವೆರಿ ವೆರಿ ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ಕ್ವಶನ್ ನೋಡು ಎಂತ ಕೇಳಿದ್ದಾರೆ, ವಾಟ್ ಈಸ್ ದ ಚಾರ್ಜಬಲ್ ಚಾರ್ಜ್ ಫಾರ್ ಬೋತ್ ಕ್ಯಾಪಿಟಲ್ ಗೇನ್ ಚಾಪ್ಟರ್. ಸೋಲ್ಡ್ ದ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ 3 crore ಆ್ಯಂಡ್ ಹಾಕ್ಕೊಡ ಇದೇ ಥರ ಹಾಕೋದು ಒಳ್ಳೆ. ವಿಶಾಲ್ ಮತ್ತು ಗುಹಾ ಅವ್ರ ಸೇಲ್ ಕನ್ಸಿಡರೇಷನ್ 300 lakh, ಇಲ್ಲಿ 400 lakh ಆಯಿತಾ. ಇನ್ January 2023 ಹೌಸ್ ಪ್ರಾಪರ್ಟಿ ವಾಸ್ ಪರ್ಚೇಸ್ಡ್ ಬೈ ದೆಮ್ ಆನ್ 25th. ಓಕೆ, ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿಕೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್ 100 lakh, 100 ಇವನಿಗೆ 175. ಸೊ ಇವರಿಗೆ ಎಷ್ಟು ಬಂತು 200, ಇಲ್ಲಿ 200 ಎಷ್ಟು 225. ಇದು ಕ್ಯಾಪಿಟಲ್ ಗೇನ್ LTC ಆಯ್ತಾ. ನೆಕ್ಸ್ಟ್ ವಿಶಾಲ್ ಪರ್ಚೇಸ್, ಫಸ್ಟ್ ನಾವು ಏನು ಪರ್ಚೇಸ್ ಮಾಡ್ತಾನೆ ಆನ್ ದ ಸೇಮ್ ಡೇಟ್, ಅದೇ ಡೇಟಿಗೆ ಪರ್ಚೇಸ್ ಮಾಡ್ತಾನೆ 2 ಡೆಲ್ಲಿ ಆ್ಯಂಡ್ ಆಗ್ರಾ ಫಾರ್ 70 lakh ಆ್ಯಂಡ್ 80 lakh, 150 lakh ಒಟ್ಟಿಗೆ ಸೆಕ್ಷನ್ 54 ಹೇಳ್ತದೆ. 150 lakh ಪರ್ಚೇಸ್ ಮಾಡ್ತಾನೆ. ಆದರೆ ಒಂದು ಎಕ್ಸೆಪ್ಷನ್ ಉಂಟು ಅಂಡರ್ ಸೆಕ್ಷನ್ 54 ಅಲ್ಲಿ ಒಂದು ಎಕ್ಸೆಪ್ಷನ್ ಉಂಟು. 2 house property exemption can be given only if the long term capital gain is up to rupees 2 crore, but it is a one time exemption. Okay, in this case Vishal has is having 200 lakh, it is up to 2 crore. So 2 properties ka exemption he can be given. So avaniಗೆ ಸಿಗ್ತದೆ 150 lakh full exemption ಸಿಗ್ತದೆ. So 50 lakh ತನಕ ಆಯ್ತು 54F ಅಲ್ಲಿ 54 ಅಲ್ಲಿ. ಇಲ್ಲಿ ಸೆಕೆಂಡ್ ಏನು ಹೇಳ್ತಾನೆ, ಒಂದು ಸೆಕೆಂಡ್. ಗುಹಾ ಆಲ್ಸೋ ಪರ್ಚೇಸ್ 2 house property 30 lakh ಮತ್ತೆ 80 lakh ಮತ್ತೆ 75 lakh ಅವನು ಗುಹಾ ಸಹ ಪರ್ಚೇಸ್ ಮಾಡ್ತಾನೆ. ಆದರೆ ಅವನು 2 crore ಜಾಸ್ತಿ ಅವನು ಸೆಕ್ಷನ್ 54 ಪ್ರಕಾರ ಇಟ್ ಶುಡ್ ಬಿ ಓನ್ಲಿ ಒನ್ ಬೆನಿಫಿಟ್ ಗಿವನ್. ಯಾವುದು ಜಾಸ್ತಿ 80 lakh ಇದು ಮಾತ್ರ ಅವನಿಗೆ ಎಕ್ಸೆಂಪ್ಷನ್ ಸಿಗ್ತದೆ ಅಂಡರ್ ಸೆಕ್ಷನ್ 54. 2 crore ತನಕ ಒಳಗೆ ಇದ್ರೆ 2 house ಪ್ರಾಪರ್ಟಿದು ಬೆನಿಫಿಟ್ ಸಿಗ್ತದೆ. 2 crore ಜಾಸ್ತಿ ಇದ್ರೆ ಓನ್ಲಿ ಒನ್ ಹೌಸ್ ಪ್ರಾಪರ್ಟಿ ಯಾವುದು ಜಾಸ್ತಿ ಅದು ಮಾತ್ರ ಸಿಗುವಂಥದ್ದು. ಸೊ 225 ಮೈನಸ್ 80 145 ತನಕ ಬೆನಿಫಿಟ್ ಸಿಗ್ತದೆ ಅವನಿಗೆ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಇಬ್ರು ಸೈನ್ ಮಾಡಿದ್ದಾರೆ, ಬೋತ್ ಆಫ್ ದೆಮ್ ಇನ್ವೆಸ್ಟರ್ಸ್ 30 lakhs ಇನ್ NHAI ಆ್ಯಂಡ್ 30 lakhs ಇನ್ RICL April 2020. ಅದು 6 month ಒಳಗೆ ಮಾಡಬೇಕಿತ್ತು, ಇಬ್ರು ಸಹ ಮಾಡಿದ್ದಾರೆ. ವಾಟ್ ಈಸ್ ದ ಇನ್ಕಮ್ ಚಾರ್ಜಬಲ್ ಅಂದರೆ 54 EC ಪ್ರಕಾರ. 54 EC ಪ್ರಕಾರ ನೀವು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಸಿಗುವಂಥದ್ದು 50 lakh ತನಕ ಮಾತ್ರ. ಇಬ್ಬರಿಗೂ ಸಹ 50 lakh, ಅವರು 100 lakh ಮಾಡಿರ್ಬೋದು, ಸಿಗೋದು 50 lakh. ಇವನಿಗೆ ನಿಲ್ ಆಯಿತು ಕ್ಯಾಪಿಟಲ್ಗೆ, ಇವನಿಗೆ 95 lakh ಆಯಿತು. ಸೊ ಆನ್ಸರ್ ವಿಲ್ ಬಿ ಸಿ. ಅಂಡರ್ಸ್ಟುಡ್? ವೆರಿ ಸಿಂಪಲ್, ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ಅಷ್ಟೇ. ನೆಕ್ಸ್ಟ್ 24th ಕ್ವಶನ್, ವಾಟ್ ಈಸ್ ವಿಲ್ ಬಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್, ಅದು ಮಾತ್ರ ಕೇಳಿದ್ದಾರೆ ಅಂತ ಕ್ವಶನ್ ನೋಡು. ಇಂಡಿಯನ್ ರೆಸಿಡೆಂಟ್ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ at ಗ್ವಾಲಿಯರ್ 28,50,000 more than 1/4/2001. Fair market value and stamp duty value is 38 lakh to 32 lakh. ಇನ್ಮೂವೇಬಲ್ ಪ್ರಾಪರ್ಟಿ ಕಾನ್ಸೆಪ್ಟ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಷನ್ ವಿಲ್ ಬಿ ಆಕ್ಚುಯಲ್ ಕಾಸ್ಟ್ ಆಫ್ ಎಕ್ವಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯರ್ ಅಂತ ಹೇಳಿದ್ರೆ ಇದು ಬರ್ತದೆ. ಬಟ್ ದ್ಯಾಟ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ದಿಸ್. ಸೊ ದಿಸ್ ವಿಲ್ ಬಿ ಕನ್ಸಿಡರ್ ಆಸ್ ಅವರ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಷನ್. ನೆಕ್ಸ್ಟ್ ನೋಡೋ, ಆನ್ 5th February 2012 he has entered into agreement from Byomkesh for sale of house property for 74 lakh. ಸೇಲ್ ಅಗ್ರಿಮೆಂಟ್ ಮಾಡಿದ್ದ. ಸೊ ರಿಸೀವ್ಡ್ ಅನ್ ಅಡ್ವಾನ್ಸ್ 3.9 lakh ಅಂತ ಅಡ್ವಾನ್ಸ್ ಅಂತ ಬಂದ ಕೂಡ ಕಾನ್ಸೆಪ್ಟ್ ಬರ್ತದೆ 4 feet ಪ್ರಕಾರ. However, as Byomkesh did not receive for 4 feet concept month, if the amount any advance is forfeited on or before 1st April 2014 ಗಿಂತ ಮೊದಲೇನಾದ್ರೆ that will be reduced from our cost of acquisition, indexed cost of acquisition.
If it is forfeited on or after 1/1/4/2014 ನಂತರ ಏನಾದರೂ ಆಗಿದೆ, that will be treated as income from other sources in the year in which that amount is forfeited. ಇಲ್ಲಿ 1/4/2014 ಗಿಂತ ಮೊದಲೇ ಆಗಿದೆ, and so it will be exempted. So it will be reduced from cost of acquisition. So 3.5, so 32,40,000 ಅದರಲ್ಲಿ ಮೈನಸ್ ಮಾಡಬೇಕು, 3,90,000 ಅದರ ಮೇಲೆ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಹಾಕಬೇಕು. 3240 minus 3,90,000 28,50,000 ಬರ್ತದೆ. ಅದರ ಇಂಡೆಕ್ಸ್ ಕಾಸ್ಟ್ 331 into 100 ಡಿವೈಡೆಡ್ ಬೈ 100 ಮಾಡೋದು ಫಸ್ಟಿಗೆ ಬೆಸ್ಟ್, ಇಂಟು 331 94,33,053 ಆನ್ಸರ್ ಬರ್ತದೆ. ನೆಕ್ಸ್ಟ್ 25th ಕ್ವಶನ್. Mr. Yes, what is the question? 3 lakh income included in the hands of ಅಂತ ನೋಡುವ. Age 61 years, senior citizen, dividend income 12 lakh from ABC Limited. Interest on loan taken for the purpose of investment. Section 20 is fully income from other sources chapter ಇದೆ. ಇದಿಷ್ಟು ಫುಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಬರ್ತದೆ. ಆದರೆ ಒಂದು ರೂಲ್ ಉಂಟು, ಸೆಕ್ಷನ್ 57 ಏನು ಹೇಳ್ತದೆ ಅಂತ ಹೇಳಿದ್ರೆ, ಎಕ್ಸ್ಪೆನ್ಸಸ್ ಕ್ಯಾನ್ ಬಿ allowed as a deduction if it is made for the purpose of that investment, only to the extent of maximum restrictions can be 20% of the dividend. ಇಲ್ಲಿ 3 lakh ಇದ್ರೂ ಸಹ, ಇಂಟ್ರೆಸ್ಟ್ 3 lakh ಇದ್ರೂ ಸಹ 12 lakh minus 3 lakh ಮಾಡೋದಲ್ಲ, 12 lakh ಇದ್ದು ಡಿವಿಡೆಂಡ್ ಅಲ್ಲ, ಅದ್ರ 20% ಅಂದರೆ 2.4 lakh, that portion can be allowed as a deduction. ಅಂದರೆ 12 lakh minus 2.4 lakh ಅಂತ ಹೇಳಿದ್ರೆ 9.6 lakh is the answer to be charged as a income from other sources. So ಇಲ್ಲಿ ತನಕ ಅರ್ಥ ಆಯ್ತಲ್ಲ. 25th question ತನಕ we have completed in this today's topic. So next on I think on August 15th, that is Independence Day, we will be continuing with our remaining parts. So be tuned in this channel. So this is Abhijith Acharya, and thank you for watching my YouTube channel, that is Abhi Classes. If you have any doubts with these 25 questions, please put your doubts on comment box, and I also provided my email ID. You can also mail me. I will try to solve as much as possible and also share this video to the n number of CS students, CMA students, because they also get benefited. Please support me, for I am also encouraging you for the please concentrate. This will be part of your revision video. Thank you for watching till the end. Thank you.